ರವಿಕುಮಾರ್ ಮಾತಾಡ್ತಿದ್ದೀನಿ. ಯಾರು? ರವಿಕುಮಾರ್. ರವಿಕುಮಾರ್ ಶಾಸ್ತ್ರಿ, ಹೇಳಿ ಸರ್. ನನ್ನ ಮಗನ ಜಾತಕದ ಬಗ್ಗೆ ಕೇಳಬೇಕಿತ್ತು. ಮನೆ ತಗೊಳ್ಳಿಕ್ಕೆ. ನಿಮ್ಮ ಮಗನ ಜಾತಕದಲ್ಲಿ ಗುರು ಸರಿ ಇಲ್ಲ ಅಲ್ವಾ ಸರ್? ಗುರು ಸರಿ ಮಾಡ್ಕೊಳ್ಳಿ ಮೊದಲು. ಗುರು ಸರಿ ಇಲ್ಲ ಜಾತಕದಲ್ಲಿ. ಗುರು ಪ್ರಾಬ್ಲಮೆಟಿಕ್. ಅರ್ಥ ಆಯ್ತಾ? ನಿಮ್ಮ ಮಗನ ಜಾತಕದಲ್ಲಿ ಗುರು ತೊಂದರೆ ಕೊಡ್ತಾ ಇದ್ದಾನೆ, ಗ್ರೋತ್ ಸಿಗ್ಲಿಕ್ಕೆ ಬಿಡುದಿಲ್ಲ. ಎಷ್ಟು ವರ್ಷ ಈಗ ಅವನಿಗೆ? ಈಗ 89 ಹುಟ್ಟಿದ್ದು, 35 ಈಗ 34 35 35. ಮದುವೆ ಆಗಿದೆಯಾ? ಆಗಿದೆ ಗುರುಗಳೇ. ಸರಿ, ಓಕೆ. ಗ್ರೋತ್ ಬರ್ತಾ ಇಲ್ಲ. ಮನೆ ತಗೊಳ್ಳಿಕ್ಕೆ ಆಗ್ತಾನೆ ಇಲ್ಲ ಅವನಿಗೆ. ಈಗ ನನ್ಗೆ ಹೇಳಿ, ಈಗ ನನ್ನ ಜೊತೆ ಮಾತಾಡಿ ನೀವು. ಓಕೆ, ನಾನು ಒಂದು ಹೇಳಿದೆ ನಿಮಗೆ, ಗುರು ಸರಿ ಇಲ್ಲ. ಗುರುವನ್ನ ಸರಿ ಮಾಡ್ಕೊಂಡಾಗ ನಿಮ್ಮ ಮಗ ಸರಿ ಆಗ್ತಾನೆ, ನೀವು ನೆಮ್ಮದಿಯಿಂದ ಬದುಕ್ತೀರಿ, ಏನು ತೊಂದರೆ ಆಗಲ್ಲ. ಓಕೆ, ಈಗ ಮಗನ ಲಗ್ನ ಯಾವ್ದು ಹೇಳಿ? ಮಿಥುನ ಲಗ್ನ. ಓಕೆ, ಗುರು ಎಲ್ಲಿದ್ದಾನೆ? ಗುರು ಲಗ್ನದಲ್ಲೇ ಆರಿದ್ರ ನಕ್ಷತ್ರ 1ನೇ ಪಾದ. ಹಾ, ಅಲ್ಲಿಗೆ ಆಯ್ತಲ್ವ. ಗುರು ಮಿಥುನ ರಾಶಿಯಲ್ಲಿ ಗುರು ಬಂದ್ಬಿಟ್ಟ. ಅವನ ಮರಣ ಕಾರಣ ಭಾವ, ಅದು ಭಾವ ಅಲ್ಲ, ಬೇಗ ರಾಶಿ ಅದು. ಓಕೆನಾ? ಶತ್ರು ರಾಶಿಗೆ ಬಂದ್ಬಿಟ್ಟ ಆತ. ಗುರುನೇ ಪ್ರಾಬ್ಲಮೆಟಿಕ್ ಅಂತ ನೋಡಿ. ಅವ್ರಿಗೆ ನಾಲೆಜ್ ಕೊಟ್ಟಿರ್ತಾನೆ, ಎಲ್ಲ ಕೊಟ್ಟಿರ್ತಾನೆ, ಬಟ್ ಗ್ರೋತ್ ಕೊಟ್ಟಿರುವುದಿಲ್ಲ. ಅರ್ಥ ಆಯ್ತಾ? ಗ್ರೋತ್ ಬಂದಿರುವುದಿಲ್ಲ. ಈಗ ನನಗೊಂದು ಮಾತು ಹೇಳಿ, ಆ ಜಾತಕದಲ್ಲಿ ಬುಧ ಎಲ್ಲಿದ್ದಾನೆ? ಬುಧ 4ನೇ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿ 2 ಡಿಗ್ರಿಲಿ ಉತ್ತರ ನಕ್ಷತ್ರದಲ್ಲಿದ್ದಾನೆ. 2 ಡಿಗ್ರಿಯಲ್ಲಿದ್ದಾನೆ ಬುಧ. ಓಕೆ. ಬುಧ ಏನ್ ಮಾಡ್ತಾನೆ? 4ನೇ ಮನೆಯಲ್ಲಿ ಬುಧನಿಗೆ ಮರಣ ಕಾರಣ ಸ್ಥಾನ ಅಂತ ಹೇಳಿದ್ದಾರೆ. ಭಲೆ ಉಚ್ಚ ಇದ್ದಾನೆ, ಬಟ್ ಆತ ಡಿಗ್ರಿ ವೈಸ್ ಕಡಿಮೆ ಇರೋದ್ರಿಂದ ಮ್ಯಾನೇಜಬಲ್ ಅಂತ ಪರವಾಗಿಲ್ಲ ಅನ್ನಿಸುವಷ್ಟ ಮಟ್ಟಿಗೆ ರಿಸಲ್ಟ್ ಇರ್ತದೆ. ಓಕೆನಾ? ಬುಧ ದಶೆಯಲ್ಲಿ ಏನಾಗುತ್ತೆ ಅವರಿಗೆ? ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ. ಬುಧ ದಶೆ ಅಲ್ಲ, 32 39 ಅಲ್ಲಿ ಕೆಲಸದಲ್ಲಿ ಬದಲಾವಣೆ ಅಂತ ಉಂಟು ಅವ್ರಿಗೆ. 31 32ರಲ್ಲಿ ಕೆಲಸದಲ್ಲಿ ಚೇಂಜಸ್ ಆಯ್ತಾ? ನಿಮ್ದು ಮಾತು ಸರಿ ಕೇಳಿಸ್ತಾ ಇಲ್ಲ ಸರ್. ಏನು ಆಗಿದೆ? ಓಕೆ. ಈಗ ಏನ್ ಮಾಡ್ಬೇಕು ಅವ್ರಿಗೆ? ಈಗ ಅವ್ರಿಗೆ ಮನೆ ಮಾಡುವಂತ ಯೋಗಾನು ಇದೆ. ಈಗ 30ರಿಂದ 39ರಲ್ಲಿ ಮನೆ ಮಾಡುವ ಯೋಗಾನು ಕ್ರಿಯೇಟ್ ಆಗುತ್ತೆ. ಈಗ ವಯಸ್ಸೆಷ್ಟು ಅವ್ರಿಗೆ? 35. 34 ಮತ್ತೆ 35 ಅಲ್ಲಿ ಮನೆ ಮಾಡುವಂತ ಯೋಗ ಕ್ರಿಯೇಟ್ ಆಗಿತ್ತು. ಏನಾದ್ರು ಪ್ರೊಸೀಡ್ ಆದ್ರೆ ಅದರ ವಿಚಾರದಲ್ಲಿ? ಕೈಗೆ ಬರುತ್ತೆ ಬರಲ್ಲ ಗುರುಗಳೇ, ಮಧ್ಯ ಕೈಗೆ ಬರುತ್ತೆ ಬರಲ್ಲ. ಅಥವಾ ಗುರುವನ್ನ ಸರಿ ಮಾಡ್ಕೊಳ್ಳಿ, ಮತ್ತೆ ಕೈಗೂ ಬರುತ್ತೆ ಬಾಯಿಗೂ ಬರುತ್ತೆ. ಪರಿಹಾರ ಗುರು ಅಂದ್ರೆ ಗುರುವಿಗೆ ಪರಿಹಾರ ಏನ್ ಮಾಡ್ಬೇಕು? ಸ್ವಲ್ಪ ಇದು ಕಡಲೆಕಾಳು, ಸಣ್ಣ ಕಡಲೆ, 1 ಮುಷ್ಟಿ ಕಡಲೆಯಿಂದ ಅವರ ದೇಹಕ್ಕೆ, ಇಡೀ ದೇಹಕ್ಕೆ 7 ಸುತ್ತು ನಿವಾಳಿಸಿ ತೆಗೆದು ಬೆಳಗಿನ ಹೊತ್ತು ಸ್ನಾನದ ನಂತರ ಅದನ್ನ ಹೊರಗಡೆ ಭೂಮಿ ಮೇಲೆ ಹಾಕ್ಬೇಕು. ಇದನ್ನ ಪ್ರತಿದಿನ ಮಾಡ್ಬೇಕು. ಸರಿ. ಅಷ್ಟು ಮಾಡಿದಾಗ ಗುರುವಿನ ನೆಗೆಟಿವಿಟಿ ಕಡಿಮೆ ಆಗುತ್ತೆ. ಆವಾಗ ರೈಸ್ ಆಗ್ತಾರೆ, ತೊಂದರೆ ಇಲ್ಲ. ಈಗ ಮಿಥುನ ಲಗ್ನಕ್ಕೆ 2ನೇ ಮನೆಗೆ ಗುರು ಬರ್ತಾನೆ ಅಂದಾಗ ಮನೆ, ಭೂಮಿ, ವಾಹನ ಮಾಡುವಂತ ಯೋಗ ಬೈ ಡಿಫಾಲ್ಟ್ ಕ್ರಿಯೇಟ್ ಆಗುತ್ತೆ. ಮತ್ತೆ ಅವ್ರಿಗೆ ಆಲ್ರೆಡಿ ಯೋಗ ಉಂಟು, ಅದರಿಂದ ಖಂಡಿತ ಪ್ರೊಸೀಡ್ ಆಗ್ಬೋದು, ತೊಂದರೆ ಇಲ್ಲ. ಗುರುವನ್ನ ಸರಿ ಮಾಡ್ಕೊಂಡ್ರೆ ಮೇ ಬಿ ಎಲ್ಲ ಆಗುತ್ತೆ. ಬೇಕಾದ್ರೆ ಕೇಳಿ ನೋಡಿ, ಅವ್ರಿಗೆ ಗ್ರೋತ್ ಇಲ್ಲ, ಮಾನಸಿಕ ನೆಮ್ಮದಿ ಇಲ್ಲ ಸರ್. ಅರ್ಥ ಆಯ್ತಾ? ಹೆಸರೇನು ಇಟ್ಕೊಂಡಿದ್ದಾರೆ ಅವರು? ನೆಮ್ಮದಿ ಇಲ್ಲ. ನನಗೆ ಬಂದದ್ದೇನಂದ್ರೆ ಅವ್ರಿಗೆ ಖುಷಿಯಲ್ಲಿಲ್ಲ ಅವರು ಅಂತ. ಬಟ್ ಓಕೆ, ಎನಿವೆ ನೀವೀಗ ಗುರುವಿಗೆ ಸಂಬಂಧ ಪರಿಹಾರ ಮಾಡಿ ಸರ್, ಮೇ ಬಿ ಒಳ್ಳೇದಾಗುತ್ತೆ. ಓಕೆನಾ? ಅರುಣ್ ಸರ್. ಅರುಣ್, ಕ್ಯಾಮ್ರಾ ಆನ್ ಮಾಡ್ಕೊಳ್ಬೋದಾ? ಎಲ್ಲಿದ್ದೀರಿ ನೀವು? ಕಾಣಿಸ್ತಾ ಇಲ್ಲ. ಬೆಂಗಳೂರಿಂದ ಸರ್. ಅದು ಪರವಾಗಿಲ್ಲ, ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ, ನಂಗೆ ಕಾಣ್ಬೇಕಲ್ವ ಇಲ್ಲಿ. ಹಾ ಸರ್. ಹಾ, ಮಾಡ್ಕೊಂಡ್ರಾ? ಸರಿ, ಓಕೆ, ಮಾತಾಡಿ ಈಗ. ಅದನ್ನೊಂದು ಕಟಕ ರಾಶಿ ಬರುತ್ತೆ ಸರ್. ಅಲ್ಲ, ಪ್ರಶ್ನೆ ಕೇಳಿ. ಜಾತಕದಲ್ಲಿ ಸೂರ್ಯ ಸರಿ ಇಲ್ಲ ಅಲ್ವಾ? ಸೂರ್ಯ ಪ್ರಾಬ್ಲಮೆಟಿಕ್. ಸೂರ್ಯ ಪ್ರಾಬ್ಲಮೆಟಿಕ್ ಇದ್ದಾನೆ. ಸೂರ್ಯನಿಗೆ ಶನಿಯ ಸಂಯೋಗ ಉಂಟು, ಒಂದು ಇಂಡಿಕೇಶನ್ ಇದೆ. ಯಾವುದೋ ರೂಪದಲ್ಲಿ ಸೂರ್ಯನಿಗೆ ಶನಿಯ ಸಂಯೋಗ ಉಂಟು. ಅದಕ್ಕೆ ಎಲ್ಲೋ ಒಂದ್ ಕಡೆ ಏನಾಗುತ್ತೆ? ಏನ್ ಪ್ರಶ್ನೆ ಇದೆ? ಮನೆಯಲ್ಲಿ ನೆಮ್ಮದಿ ಇಲ್ಲ, ವೈಫಿಂದ ಬರುವುದಿಲ್ಲ, ಮತ್ತೆ ಇರಿಟೇಷನ್. ಮನೇಲಿ ಇದ್ದಾರೆ ಸರ್. ನೋಡ್ಲಿಕ್ಕೆ ಒಳ್ಳೆ ರಕ್ಷಸ್ ಶೆಟ್ಟಿ ಆಗಿದ್ದೀರಾ. ಮನೆಯಲ್ಲಿ ವೈಫಿಂದ ನೆಮ್ಮದಿ ಇಲ್ಲ ಅಂದ್ರೆ ನಿಮ್ಮ ಜಾತಕ ಲಗ್ನ ಯಾವುದು? ಕರ್ಕಾಟಕ ಲಗ್ನ, ರೈಟ್? ನಿಮ್ಮ ಹೆಸರೇನು ಹೇಳಿದ್ದು ನೀವು? ಮತ್ತೊಮ್ಮೆ ಹೇಳಿ. ಅರುಣ್ ಸರ್. 12/1/1990. 12/1. ಸಮಯ ಹೇಳಿ. 1990. ಸಮಯ 2:15 ಮಧ್ಯಾಹ್ನ. 2:15 ಮಧ್ಯಾಹ್ನ. ಹುಟ್ಟಿದ್ದೆಲ್ಲಿ? ದಾವಣಗೆರೆ, ರೈಟಾ? ನಾನು ಹೇಳಿದ್ನಲ್ವ ನಿಮ್ಗೆ, ಸೂರ್ಯನಿಗೆ ಶನಿಯ ಸಂಯೋಗ ಅಂತ ಜಾತಕ ಹಾಕಿ ತೋರಿಸ್ತೇನೆ ನೋಡಿ. ಅದು ಪ್ರಾಬ್ಲಮೆಟಿಕ್ ನಿಮ್ಗೆ. ಸರ್, ನಿಮ್ಗೆ ಮದುವೆ ಆದ ನಂತರ ವಿಪರೀತ ಸಮಸ್ಯೆ ಉಂಟು ಸರ್. ಆಗುದಿಲ್ಲ ನಿಮಗೆ. ಮದುವೆ ವಿಚಾರದಲ್ಲಿ ತುಂಬಾ ತೊಂದರೆ ಅನುಭವಿಸ್ತೀರಾ ನೀವು. ನಿಮ್ಮಿಂದ ನಿಭಾಯಿಸ್ಲಿಕ್ಕೆ ಕಷ್ಟ ಉಂಟು. ಜಸ್ಟ್ ನಿಮ್ಮ ಜಾತಕ ಹಾಕಿ ತೋರಿಸ್ತೇನೆ, ಜಸ್ಟ್ ನೋಡ್ಕೊಳ್ಳಿ ಏನುಂಟಂತ. ನೋಡಿ, ಇದು ನಿಮ್ಮ ಜಾತಕ ನೋಡಿ ಏನುಂಟು. ಗದಕ, ಪುಷ್ಯ ನಕ್ಷತ್ರ, ಕರ್ಕಾಟಕ ರಾಶಿ, ರೈಟಾ? ಹೌದೌದು. ನಾನೇನು ಹೇಳಿದೆ ಮೊದಲು ನಿಮ್ಗೆ? ಸೂರ್ಯನಿಗೆ ಶನಿಯ ಸಂಯೋಗ ಉಂಟಂತ. ಉಂಟಾ ಇಲ್ಲಿ ಸೂರ್ಯನಿಗೆ ಶನಿಯ ಸಂಯೋಗ? ಉಂಟಾ? ಅದು ಪ್ರಾಬ್ಲಮ್. ಅಂದ್ರೆ ಮದುವೆ ಆದ ನಂತರ ವಿಪರೀತ ತೊಂದರೆಗೊಳಗಾಗಿದ್ದೀರಾ.
ಸತ್ಯ ಹೇಳ್ತೀನಿ ಸರ್, ನೀವು ಹೇಗೆ ನಿಭಾಯಿಸ್ತೀರ ನನಗಂತೂ ಗೊತ್ತಿಲ್ಲ. ನೋಡಿ, ಒಂದನೇ ಪೊಸಿಷನ್ ಏನುಂಟು, ಸಪ್ತಮದಲ್ಲಿ ಕುಜ, ಸ್ವರಾಶಿ ಕುಜ, ಮತ್ತೆ ವೃಶ್ಚಿಕ ರಾಶಿಯ ಕುಜ ಅಲ್ಲಿಗೆ ಹೋಯ್ತು. ಯಾಕಂದ್ರೆ ನಿಮ್ಮ ಪತ್ನಿ ಯಾರು ಇರ್ತಾರೋ ರಫ್ ಅಂಡ್ ಟಫ್ ಇರ್ತಾರೆ, ಅವ್ರು ಸುಲಭ ಅಲ್ಲ, ಒಂದು ವಿಚಾರ. ಎರಡನೇದಾಗಿ ಕಳತ್ರಕಾರಕ ಶುಕ್ರ ಮತ್ತೆ ಪತ್ನಿಕಾರಕ ಶುಕ್ರ ರಾಹು ಜೊತೆಗೆ ವಿರಾಜಮಾನ ಆಗಿದ್ದಾನೆ, ಅಲ್ಲಿಗೆ ಮತ್ತೊಂದು ಮೈನಸ್ ಪಾಯಿಂಟ್ ಬಂತು. ಮೂರನೇದಾಗಿ ಚಂದ್ರನಿಗೆ ಕೇತುವಿನ ಸಂಯೋಗ, ಜಲತತ್ವದ ಪ್ಲಾನೆಟ್ಸ್ ಟೋಟಲಿ ಡಿಸ್ಟರ್ಬೆನ್ಸ್ ಅಲ್ಲಿದೆ. ಕುಜ ಆಕ್ಟಿವೇಟ್ ಆಗಿದ್ದಾನೆ, ಆತ ವಿಶೇಷ ರೀತಿಯಲ್ಲಿ ನಿಮಗೆ ತೊಂದರೆ ಕೊಡ್ತಾ ಇದ್ದಾನೆ. ಮತ್ತೆ ಶುಕ್ರ ದಶೆ ನಡೀತಾ ಉಂಟು, ಶುಕ್ರನಿಗೆ ರಾಹುವಿನ ಸಂಯೋಗ ಇರುವುದರಿಂದ ಹೆಂಡತಿ ಜೊತೆಗೆ ಪ್ರತಿದಿನ ಜಗಳ ಮಾಡಬೇಕು, ಪ್ರತಿದಿನ ಇರಿಟೇಟ್ ಆಗುತ್ತೆ. ನೀವು ಹೇಗೆ ಅದನ್ನು ನಿಭಾಯಿಸ್ತೀರಾ ಅದು ನನಗೂ ಕೂಡ ಗೊತ್ತಿಲ್ಲ ಸರ್, ಇದು ಪರಿಸ್ಥಿತಿ ಉಂಟು. ಮುಂದೆ ಹೋಗಿ ಕೂಡ ಏನಾದರೂ ಒಳ್ಳೇದಾಗುತ್ತಾ ಜಾತಕದಲ್ಲಿ ಅಂತ ಇಂಡಿಕೇಶನ್ ಬರ್ತಾನೆ ಇಲ್ಲ. ಗೊತ್ತಾಯ್ತಾ ಸರ್? ಈಗ ಗೊತ್ತಾಯ್ತು ಸರ್. ಇದಕ್ಕೇನು ಸರ್ ಈಗ ನೆಕ್ಸ್ಟ್? ಈಗ ಈಗ ನೀವೇನ್ ಡಿಸೈಡ್ ಮಾಡಿದ್ದೀರಾ ಹೇಳಿ? ಡಿವೋರ್ಸ್ ಅಂತ. ಡಿವೋರ್ಸ್ನ ಡಿಸೈಡ್ ಮಾಡಿದ್ದೀರಾ? ನಾನು ಹೇಳ್ತೀನಿ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಡಿವೋರ್ಸ್ ಮಾಡಿ, ಆಯ್ತಾ? ಈ ತಲೆ ಕೂದಲೆಲ್ಲ ಸ್ವಲ್ಪ ಕತ್ತರಿಸಿ ಒಂದು ಟೊಪ್ಪು ಇಟ್ಕೊಂಡು ಸ್ವಲ್ಪ ಒಂದು 2-3 ತಿಂಗಳು ಆರಾಮಾಗಿ ಇದ್ದು ಬಿಡಿ, ಮತ್ತೆ ನೋಡೋಣ, ಆಯ್ತಾ? ಮಂಡೆ ಬೆಚ್ಚ ಎಷ್ಟು ಉಂಟಲ್ವೋ ಅದು ನಿಮಗೆ ಮಾತ್ರ ಗೊತ್ತಿರುತ್ತೆ, ಅರ್ಥ ಆಯ್ತಾ? ಈ ಮಂಡೆ ಬೆಚ್ಚಕ್ಕೆ ಒಳಗಾಗಿ ಮತ್ತೆ ಡ್ರಿಂಕ್ಸ್ ಕೂಡ ಬರ್ಬೋದು, ಸ್ಮೋಕ್ ಕೂಡ ಬರ್ಬೋದು. ಬಿ ಕೇರ್ಫುಲ್. ಕ್ಲಿಯರಾ? ಅರ್ಥ ಆಯ್ತಾ? ಬೇರೆ ಸೊಲ್ಯೂಷನ್ ಆಗುದಿಲ್ಲ. ಈಗ ಸದ್ಯಕ್ಕೆ ಏನು ಮಾಡಿ ಅಂದರೆ ತೊಗರುಬೇಳೆನ ನಿವಾಳಿಸಿ, ಒಂದು ಮುಷ್ಟಿ ತೊಗರುಬೇಳೆನ ಇಟ್ಕೊಂಡು ನಿಮಗೆ ನೀವೇ 7 ಸುತ್ತು ನಿವಾಳಿಸಿ ಅದನ್ನು ಹೊರಗೆ ಹಾಕಿ. ಬ್ಲ್ಯಾಕ್ ಕಲರ್ ಬಟ್ಟೆ ಎಲ್ಲ ಹಾಕಬೇಡಿ, ಕ್ರೀಮ್ ಕಲರ್ ಬಟ್ಟೆ, ಬೇರೆ ಯಾವುದೇ ಬಟ್ಟೆ ಹಾಕಿ ತೊಂದರೆ ಇಲ್ಲ. ಬ್ಲ್ಯಾಕ್ ಮತ್ತೆ ರೆಡ್ ಕಲರ್ ಅವಾಯ್ಡ್ ಮಾಡಿ, ಓಕೆನಾ? ಸದ್ಯಕ್ಕೆ ಅಷ್ಟು ಮಾಡಿ ಸರ್. ನಿಮ್ಮನ್ನು ನೋಡುವಾಗಲೇ ಬೇಸರ ಆಗುತ್ತೆ. ಇರ್ಲಿಕ್ಕೆ ಹೀರೋ ತರ ಇದ್ದೀರಾ, ರಾಕ್ಷಸ್ ಶೆಟ್ಟಿ ತರ, ಆಯ್ತಾ? ಬಟ್ ಏನ್ ಮಾಡೋಣ, ಇದು ಪರಿಸ್ಥಿತಿ ಉಂಟು ಈಗ, ರೈಟ್? ಮಗು ಚೆನ್ನಾಗಿದೆ. ಈಗ ನೋಡಿ, ಆ ಮಗುವನ್ನ ಹೇಗೆಲ್ಲ ಇಟ್ಕೊಳ್ತೀರಿ, ಏನ್ ಡಿಸೈಡ್ ಮಾಡ್ತೀರಿ ನಿಮ್ಗೆ ಬಿಟ್ಟದ್ದು, ಆಯ್ತಾ? ಸ್ವಲ್ಪ ತಲೆ ಖರ್ಚು ಮಾಡಿ, ಸ್ವಲ್ಪ ಈ ತೊಗರು. ಓಕೆ, ಅಲ್ಲೆಲ್ಲದು ಗಣಪತಿ ಟೆಂಪಲ್ ಇದ್ರೆ ಹೋಗಿ ಒಮ್ಮೆ ಹರಕೆ ಹೇಳ್ಕೊಂಡು ಬನ್ನಿ. ಗಣಪತಿ ಟೆಂಪಲ್ಗೆ ಹರಕೆ ಹೇಳ್ಕೊಳ್ಳಿ. ಓಕೆ, ನೀವು ಆಕ್ಚುಲಿ ಯಾವ ಊರು ನಿಮ್ದು? ದಾವಣಗೆರೆ. ನಾನು ಒಂದು ಮಾತು ಹೇಳ್ತೀನಿ ನಿಮ್ಗೆ, ಏನು ಗೊತ್ತಾ? ಆಣೆಗುಡ್ಡೆಯಲ್ಲಿ ಒಂದು ಗಣಪತಿ ಟೆಂಪಲ್ ಇದೆ, ಅಲ್ಲಿಂದಲೇ ಆಣೆಗುಡ್ಡೆಗೆ ಒಂದು ಹರಕೆ ಹೇಳ್ಕೊಳ್ಳಿ. ನಂಗೆ ಇಂತಿಂತ ಸಮಸ್ಯೆ ಇದೆ, ಸೊಲ್ಯೂಷನ್ ಕಂಡು ಬರಬೇಕು. ಯಾತೋ ಪ್ರಾಬ್ಲಮ್ ಏನುಂಟು ಅದು ಸಾಲ್ವ್ ಆಗಿ ಸೊಲ್ಯೂಷನ್ ಆಗಲಿ, ಇಲ್ಲ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಡಿವೋರ್ಸ್ ಆಗಿ ಸೊಲ್ಯೂಷನ್ ಆಗಿ. ಎರಡರಲ್ಲಿ ಒಂದು. ನನಗೆ ನೆಮ್ಮದಿ ಬೇಕು, ಈಗ ನೆಮ್ಮದಿ ಇಲ್ಲ, ಅರ್ಥ ಆಯ್ತಾ? ಇದು ಪರಿಸ್ಥಿತಿ. ಓಕೆ, ಅಷ್ಟು ಮಾಡಿ ಸರ್. ಓಕೆ, ಒಳ್ಳೇದಾಗ್ಲಿ, ಭಗವಂತ ದಾರಿ ತೋರಿಸ್ತಾನೆ, ಚಿಂತೆ ಮಾಡಬೇಡಿ, ಆಯ್ತಾ? ಸರಿ, ಓಕೆ, ನೆಕ್ಸ್ಟ್ ಹೇಳಿ ಸರ್. 1992 ಹಾ, ಪ್ರಶ್ನೆ ಕೇಳಿ, ಪ್ರಶ್ನೆ. ಸರ್, ಮಗನ್ ಜಾಬ್ ಪ್ರಮೋಷನ್ ಆಗ್ಬೇಕು ಸರ್. ಜಾಬ್ ಪ್ರಮೋಷನ್. ಕೇತು ಪ್ರಾಬ್ಲಮೆಟಿಕ್ ಇದಾನಲ್ಲ ಜಾತಕದಲ್ಲಿ, ಬಿಡುದಿಲ್ಲ ಮುಂದೆ ಹೋಗ್ಲಿಕ್ಕೆ, ಅರ್ಥ ಆಯ್ತಾ? ಕೇತು ಕನ್ಯಾ ಲಗ್ನ. ಜಾತಕದಲ್ಲಿ ಪ್ರಾಬ್ಲಮೆಟಿಕ್ ಇದ್ದಾನೆ, ಆತ ಬ್ಲಾಕ್ ಮಾಡಿ ಇಟ್ಟಿರ್ತಾನೆ, ಮುಂದೆ ಹೋಗ್ಲಿಕ್ಕೆ ಬಿಡುದಿಲ್ಲ. ಅದಕ್ಕೆ ಕೇತುವಿಗೆ ಪರಿಹಾರ ಮಾಡಿ. ಹಲೋ, ಹಾ, ಏನ್ ಮಾಡ್ಬೇಕು ಸರ್ ಅದಕ್ಕೆ ಪರಿಹಾರ? ಗಣಪತಿ ಟೆಂಪಲ್ಗೆ ಹೋಗಿ ಗಣಪತಿಗೆ ಹರಕೆ ಹೇಳ್ಕೊಳ್ಳಿ, ಗಣಪತಿಯನ್ನ ಒಲಿಸ್ಕೊಳ್ಳಿ. ಮಗನಿಗೆ ಜಾಬ್ ಪ್ರಮೋಷನ್ ಆಗುತ್ತೆ. ಮಗನ ಹೆಸರೇನು? ಅಕ್ಷಯ್. ಮತ್ತೆ ಅಕ್ಷಯ್ ಆಗ್ಬೇಕಲ್ವ ಈಗ? ಅದೇ ಒಂದ್ಸರಿ ಲಾಸ್ಟ್ ಒಂದ್ಸರಿ ತಿಳಿದಿಲ್ಲ ಅದು. ಈಗ ಅವನಿಗೆ ಈಗ ಬುಧದಶೆಯಲ್ಲಿ ಬುಧಭುಕ್ತಿ ನಡೀತಾ ಇದೆ ಸರ್. ಅದು ಯಾವುದೇ ಭುಕ್ತಿ ನಡೀಲಿ, ನಿಮ್ಮ ಮುಖ ನೋಡುವಾಗ ಗೊತ್ತಾಗುತ್ತಲ್ಲ ಅವನಿಗೆ ಕೇತುವಿನ ಪ್ರಾಬ್ಲಮ್ ಉಂಟಂತ. ಕೇತು ಎಲ್ಲಿದ್ದಾನೆ ಜಾತಕದಲ್ಲಿ? 10ನೇ ಮನೆ ಅಧಿಪತಿಗೆ ಕನೆಕ್ಷನ್ ಬಂದಿರ್ಬೇಕು. ಎಲ್ಲಿದ್ದಾನೆ ಆತ? 10ನೇ ಮನೆ ಇದ್ದಾನೆ ಸರ್. ಆತ ಕನ್ಯಾ ಲಗ್ನ 10ನೇ ಮನೆ. ಗೊತ್ತಾಯ್ತು ಈಗ. ನಾನೇನು ಹೇಳಿದ್ದು ಅದಕ್ಕೆ ಕೇತುವಿನ ಸಮಸ್ಯೆ ಇದೆ, ಕಾರ್ಯಕ್ಷೇತ್ರ ಮುಂದುವರೆಗೆ ಬಿಡ್ತಾ ಇಲ್ಲ ಆಯ್ತಾ, ಅದು ಪ್ರಾಬ್ಲಮ್, ಅರ್ಥ ಆಯ್ತಾ? ಮನೆಯಲ್ಲಿ ಎಷ್ಟೆಲ್ಲ ವಯರ್ ಎಲ್ಲ ಉಂಟಲ್ಲ, ಕಪ್ಪು ವಯರ್ ಅದರಲ್ಲಿ ಕೂಡ ಕಟ್ಟಿ ಇಟ್ಟಿದ್ದೀರಲ್ಲ, ಅದನ್ನ ತೆಗೆದು ಬಿಡಿ. ಮತ್ತೆ ಹಗ್ಗಗಳನ್ನ ತೆಗೆದು ಬಿಡಿ, ಪೈಪ್ಗಳನ್ನ ಮನೆಯಿಂದ ತೆಗೆದು ಬಿಡಿ, ಒಡೆದ ವಸ್ತುಗಳನ್ನ ಮನೆಯಿಂದ ಹೊರಗೆ ಹಾಕಿ ಮನೆಯನ್ನು ಆದಷ್ಟು ಶುಚಿತ್ವದಲ್ಲಿ ಇಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಆನಂತರ ಗಣಪತಿ ಟೆಂಪಲ್ಗೆ ಹರಕೆ ಹೇಳ್ಕೊಳ್ಳಿ, ಗಣಪತಿ ಆರಾಧನೆ ಮಾಡಿ, ಗಣಪತಿ ಸೇವೆ ಮಾಡಿ. ನಿಮ್ಮ ಮಗನಿಗೆ 7 ವಾರ 7 ತಿಂಗಳು ಅಷ್ಟರೊಳಗಡೆನೆ ಪ್ರಗತಿ ಬರಲಿಕ್ಕೆ ಶುರು ಆಗುತ್ತೆ, ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಆಯ್ತಾ? ಎಸ್, ಒಳ್ಳೆದಾಗ್ಲಿ ಸರ್. ನಮಸ್ಕಾರ ಸರ್. ತೋರಿಸಿದ್ದೆ ಅರ್ಥ ಮುಖ ಕೇತು ಅಲ್ವಾ? ನಿಮ್ ಸ್ಟೂಡೆಂಟ್ ಸರ್ ನಾನು. ವೆರಿ ಗುಡ್. ಸರಿ, ಬೆಂಗಳೂರಿಗೆ ಮತ್ತೆ ಜಾಯಿನ್ ಆಗ್ತಿದ್ದೀನಿ ಸರ್. ಬನ್ನಿ ಸರ್, ಬನ್ನಿ. ಓಕೆ, ಒಳ್ಳೆದಾಗ್ಲಿ. ಗಾಯತ್ರಿ ದೇವಿ, ಮಾತಾಡಿ ಗಾಯತ್ರಿ ದೇವಿ ಅವರೇ. ಸರ್, ನಮ್ ತಂಗಿ ಮಗನ್ ಮದ್ವೆ ವಿಷಯ ಮಾತಾಡ್ಬೇಕಿತ್ತು ಸರ್, ಅದಕ್ಕೋಸ್ಕರ. ಅದು ಕುಜ ಪ್ರಾಬ್ಲಮ್ ಉಂಟಲ್ಲ, ಕುಜ ದೋಷ ಇರ್ಬೇಕು ಜಾತಕದಲ್ಲಿ. ಕುಜ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಎಲ್ಲಿದ್ದಾನೆ? ಲಗ್ನ ಯಾವುದು ಜಾತಕದಲ್ಲಿ? ಕಟಕ ಲಗ್ನ ಸರ್. ಕಟಕ ಲಗ್ನ. ಕುಜ ಎಲ್ಲಿದ್ದಾನೆ? ಕುಜ ಬಂದು ತುಲಾ ರಾಶಿಲಿದ್ದಾನೆ. ಕಟಕ, ಸಿಂಹ, ಕನ್ಯಾ, ತುಲಾ ಎಲ್ಲಿ ಬಂದ ಕುಜ? 4ನೇ ಮನೆಗೆ ಬಂದ ಕುಜ ದೋಷ ಆಯ್ತಲ್ವ ಈಗ? ಕುಜನಿಗೆ ಪರಿಹಾರ ಮಾಡಿ, ಮದುವೆ ಆಗುತ್ತೆ. ಶನಿ ಮಕರದಲ್ಲಿದ್ದಾನೆ. ಅವನು ಎಲ್ಲಿ ಬೇಕಾದ್ರೆ ಇಲ್ಲಿ. ನಾನು ಹೇಳಿದ್ದು ಒಂದೇ, ಕುಜ ದೋಷ ಉಂಟು ಅವನಿಗೆ, ಪ್ರಾಬ್ಲಮ್ ಉಂಟು, ಅರ್ಥ ಆಯ್ತಾ?
ಅದು ಹೌದು. ಹೇಗೆ ಸಾಧ್ಯ? ಆ ಓಕೆ ಸರ್, ಥ್ಯಾಂಕ್ ಯು ಸರ್. ಅರ್ಥ ಆಯ್ತಾ? ಈಗ ಕುಜನಿಗೆ ಪರಿಹಾರ ಏನ್ ಮಾಡ್ತೀರಾ? ಏನ್ ಮಾಡ್ಬೇಕು ಸರ್ ಅದನ್ನೇ ಹೇಳ್ತಾ ಇದ್ದೀನಿ. ಅದು ನೀವು ಥ್ಯಾಂಕ್ ಯು ಅಂತ ಹೇಳಿಬಿಟ್ರೆ ನಾನು ಹೇಳ್ತೇನೆ, ಗೊತ್ತುಂಟು ಇಲ್ಲ ನಿಮ್ಗೆ? ಇಲ್ಲ ನೀವು ಅದನ್ನ ಹೇಳಿದಕ್ಕೆ ಥ್ಯಾಂಕ್ ಸದ್ಯ ಅಷ್ಟೇ. ಹೇಳಿ ಸರ್ ಈಗ. ಆ ಜಾತಕದಲ್ಲಿ ಏನ್ ಮಾಡ್ಬೇಕು ಅವನಿಗೆ? ಹ್ಮ್. ಎಲ್ಲೋ ಒಂದ್ ಕಡೆ ಈ ತೊಗರ್ಬೇಳೆ ಗೊತ್ತಲ್ಲ, ತೊಗರ್ಬೇಳೆ, ಅವನಿಗೆ ಸರ್, ಪ್ರತಿದಿನ ಒಂದು ಮುಷ್ಟಿ ತೊಗರ್ಬೇಳೆಯಿಂದ ಇಡೀ ದೇಹಕ್ಕೆ 7 ಸುತ್ತು ನಿವಾಳಿಸಿ ತೆಗೆದು ಅದನ್ನ ಭೂಮಿ ಮೇಲೆ ಹಾಕ್ಲಿಕ್ಕೆ ಹೇಳಿ, ಆಯ್ತಾ? ಹ್ಞೂ ಸರಿ ಸರ್. ಆಮೇಲೆ? ಚೆನ್ನಾಗಿ. ಮತ್ತೆ ಅವನಿಗೆ ತುಂಬಾ ಕೋಪ ಬರುವುದಾದ್ರೆ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಹೇಳಿ. ಮತ್ತೆ ಬರುವಂತ ಹುಡುಗಿ ಏನಿರ್ತಾಳೆ ಅವಳು ಬಹಳ ಕಟ್ಟುನಿಟ್ಟು ಮತ್ತೆ ಬಹಳ ಜೋರಿನವಳು ಬರ್ತಾಳೆ, ಇವನನ್ನ ಕಂಪ್ಲೀಟ್ ಕಂಟ್ರೋಲ್ ಮಾಡ್ತಾಳೆ. ಅಂತ ಹುಡುಗಿಯನ್ನೇ ಮ್ಯಾರೇಜ್ ಆಗೋದು. ಒರಟು ಸ್ವಭಾವದ ಹುಡುಗಿಯನ್ನ ಕೈ ಹಿಡಿಯುವಂತ ಯೋಗ ಅಂತ ಜಾತಕದಲ್ಲಿದೆ. ಹಿಡಿಬೇಕು, ಯಾಕಂದ್ರೆ ಒಮ್ಮೆ ಏನು ಹತ್ತಿದಂತಹ ಆ ಈಗೋ ಡೌನ್ ಆಗ್ಬೇಕು, ಆನಂತರ ಲೈಫ್ ಸರಿ ಆಗುತ್ತೆ, ತೊಂದರೆ ಇಲ್ಲ. ಅದಕ್ಕೋಸ್ಕರ ನಾನು ಹೇಳಿದ ರೆಮಿಡೀಸ್ ಅನ್ನ ಫಾಲೋ ಮಾಡಿ, ಮತ್ತೆ 3 ತಿಂಗಳ ಕಾಲ ಮಾಡಿ, ಮತ್ತೆ ಸುಬ್ರಹ್ಮಣ್ಯ ದೇವರಿಗೆ ಹರಕೆ ಹೇಳಿಕೊಳ್ಳಿ, ಆಯ್ತಾ? ಸರ್ ತೊಗರಿಬೇಳೆ ಪ್ರತಿನಿತ್ಯ ಮಾಡ್ಬೇಕಾ? ಯಾವಾಗ ಪ್ರತಿನಿತ್ಯ ಮಾಡ್ಬೇಕು, ಪ್ರತಿನಿತ್ಯ ಮಾಡ್ಬೇಕು. ಪ್ರತಿನಿತ್ಯ? ಹ್ಮ್. ಬೆಳಿಗಿನ ಹೊತ್ತು ಸ್ನಾನದಾನದ ಪ್ರತಿನಿತ್ಯ ಮಾಡಿ ಅದನ್ನ ಏನ್ ಮಾಡಿ, ಅದನ್ನ ಭೂಮಿ ಮೇಲೆ ಹಾಕಿ ಮತ್ತೆ ಸುಬ್ರಹ್ಮಣ್ಯನಿಗೆ ಹರಕೆ ಹೇಳ್ಕೊಳ್ಳಿ, ಆಯ್ತಾ? ಸೊ ಚೆನ್ನಾಗಿರ್ತಾರೆ, ಸರಿ. ತೊಂದರೆ ಇಲ್ಲ. ಅಷ್ಟು ಮಾಡಿ. ಶಿವರಾಮ್ ಮಾತಾಡ ಸರ್. ಶಿವರಾಮರೇ ಮಾತಾಡಿ ಸರ್, ಒಂದು ಎಮರ್ಜೆನ್ಸಿ. ಒಬ್ರು ಅಡ್ಮಿಟ್ ಮಾಡ್ತಿದ್ದಾರೆ, ಮಕರ ಲಗ್ನ. ಕರೆಕ್ಟ್ ವಿಷಯ, ಕರೆಕ್ಟ್ ಆಗಿಲ್ಲ. ಎಮರ್ಜೆನ್ಸಿ ಅಡ್ಮಿಟ್ ಮಾಡಿದ್ರೆ ಯಾರನ್ನ, ಎಲ್ಲಿ, ಏನು, ಎತ್ತ ಎಲ್ಲ ಹೇಳಿ. ಹುಷಾರಿಲ್ಲ ಅವ್ರಿಗೆ. ಯಾರು? ಒಬ್ಬ ಪ್ರವೀಣ್ ಅಂತ ಸರ್, ನಮ್ಗೆ ಗೊತ್ತಿರೋನು. ಯಾರು ನಿಮ್ಗೆ ಗೊತ್ತಿರೋ? ಓಕೆ. ಹೌದು, ಶಿವಮೊಗ್ಗ, ಇದು ಸಾಗರ ಡಿಸ್ಟಿಕ್ ಅವರು. ತುಂಬಾ ಹಾರ್ಟ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸರ್. ಎಲ್ಲಿದ್ದಾರೆ? ಅಡ್ಮಿಟ್ ಮಾಡಕ್ ಕರ್ಕೊಂಡು ಹೋಗ್ತಾ ಇದ್ರು ಶಿವಮೊಗ್ಗಕ್ಕೆ. ಓಕೆ. ನಾನ್ ಪ್ರಡಿಕ್ಟ್ ಅದು ಏನಾಗ್ಬೋದು ಸರ್ ಮುಂದೆ ಅಂತ. ನೋಡಿ, ಅದ್ರಲ್ಲಿ ತುಂಬಾ ನೆಗೆಟಿವ್ ಬಂದಿದೆ ನನಗೆ. ಉಸಿರಾಟ ಸಮಸ್ಯೆ ತೀವ್ರಗತಿಯಲ್ಲಿ ಜಾಸ್ತಿ ಆಗುತ್ತೆ ಅನ್ನೋ ಇಂಡಿಕೇಶನ್ ಇದೆ. ಅರ್ಥ ಆಯ್ತಾ? ಅದು ನೆಗೆಟಿವಿಟಿ ಕರ್ಕೊಂಡು ಹೋಗ್ತಾ ಉಂಟು. ಮತ್ತೆ ಏನಾಗುತ್ತೆ ನೋಡ್ಬೇಕು, ಏನಾಗ್ಬೋದು. 8 ಓಕೆ, 8 8 16 16 17 18 19 ಓಕೆ. ಓಕೆ, ತಕ್ಕ ಮಟ್ಟಿಗೆ ಅಂದ್ರೆ ಕಷ್ಟಪಟ್ಟು ಏನಾದ್ರೂ ಅವ್ರಿಗೆ ಆಗ್ಬೋದು ಅಂತ ಟ್ರೀಟ್ಮೆಂಟ್ ಸರಿಯಾಗಿ ಕೊಡಿಸಿ ಈಗ, ಆಯ್ತಾ? ಈಶ್ವರನ ಟೆಂಪಲ್ ಎಲ್ಲಿ ಉಂಟು ಅಲ್ಲಿ ಹರಕೆ ಹೇಳ್ಕೊಳ್ಳಿ ಕೇಳಿ, ಆಯ್ತಾ? ನಿಮ್ಗೆ ನೇರ ಹೇಳಿಬಿಡ್ತೇನೆ, ನನ್ಗೆ ಬಂದಂತ ಉತ್ತರ ಬಂದು ಡೆತ್ ಅಂತ. ಎಸ್ ಸರ್, ನನ್ಗೂ ಅದೇ ಬಂದಿರ ಸರ್. ಅದಕ್ಕೋಸ್ಕರ ಬಟ್ ಈಶ್ವರನ ಟೆಂಪಲ್ಗೆ ಹರಕೆ ಹೇಳ್ಕೊಳ್ಳಿ ಕೇಳಿ, ಮೇ ಬಿ ಅಲ್ಲಿಂದ ಒಳ್ಳೇದಾಗ್ಬೋದು. ಓಕೆ, ನಾನು ಸಂಜೆ 5 ಗಂಟೆಗೆ ಹೇಳಿದೆ ಸರ್, ನನ್ಗೂ ಅದೇ ಬಂತು ಸರ್, ಸೇಮ್ ಬಂತು ಸರ್, 2 ಬಂತು, ನನ್ಗೂ ಸೇಮ್ ಬಂತು. ಅದೇ ಈಶ್ವರ ಕಣ್ಣು ಬಿಟ್ರೆ ಎಲ್ಲ ಸರಿ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಒಳ್ಳೇದಾಗುತ್ತೆ. ನಾನು ಪ್ರೆಡಿಕ್ಟ್ ಮಾಡಾಯ್ತು ಸರ್, ಥ್ಯಾಂಕ್ ಯು ಸರ್. ಸರಿ ಸರಿ, ಓಕೆ ಓಕೆ ಓಕೆ. ಬೇರೆ? ನಮಸ್ತೆ. ನಮಸ್ತೆ. ರಾಜೇಂದ್ರ ಅವರೇ ಮಾತಾಡಿ ಸರ್. ನಮ್ಮ ಮೊಮ್ಮಗಂದು ಅವ್ರಿಗೆ ಸ್ಕಿನ್ ಪ್ರಾಬ್ಲಮ್ ಆಗಿದೆ. ಅದೇ ಬುಧ ಅಫೆಕ್ಷನ್ ಅಲ್ಲಿ ಇದಾನಲ್ವಾ? ಬುಧ ಇನ್ನೂ ಪ್ರಾಬ್ಲಮ್ ಕೊಡ್ತಾನೆ ಇದ್ದಾನೆ. ಬುಧ, ನನಗೆ ಒಂದು ಮಾತು ಹೇಳಿ, ಜಾತಕದಲ್ಲಿ ಬುಧ ಎಲ್ಲಿದ್ದಾನೆ? ಕುಜನ ಸಂಯೋಗ ಇರ್ಬೇಕು ಬುಧನಿಗೆ. ಎಲ್ಲಿದ್ದಾನೆ ಬುಧ? ಕುಂಭರಾಶಿಯಲ್ಲಿ ಬುಧ ಇದ್ದಾನೆ. ಕುಜ ಎಲ್ಲಿದ್ದಾನೆ? ಕುಂಭದಲ್ಲಿ ಬುಧ. ಅದಕ್ಕೆ ಕುಜ ಅಂದ್ರೆ ಡಿಗ್ರಿ ವಯಸ್ಸು, ಮೇ ಬಿ ಅವರು ಹತ್ತಿರ ಇದ್ದಾರೆ ತುಂಬಾ. ಅದು ಪ್ರಾಬ್ಲಮ್ ಉಂಟು ಸರ್ ಅವನಿಗೆ. ಏನ್ ದಾನ ಹೇಳಿದೆ ನಿವಾರಿಸ್ಲಿಕ್ಕೆ? ಅದು ಇನ್ನೂ ಕಂಟಿನ್ಯೂ ಮಾಡ್ಬೇಕು, ಮತ್ತೆ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಲೇಬೇಕು ನೀವು. ಮತ್ತೆ ಅದು ನಿಮ್ಮ ವಾಸ್ತುವಿನಲ್ಲಿ ಕೂಡ ಮನೆಯಲ್ಲಿ ಪ್ರಾಬ್ಲಮ್ ಇರ್ತದೆ, ಅದನ್ನು ವಾಸ್ತು ಪ್ರಕಾರ ಕೂಡ ಒಮ್ಮೆ ಸರಿ ಮಾಡ್ಬೇಕು ಅದನ್ನ, ಆಯ್ತಾ? ತುಂಬಾ ಅದು ಬುಧ ತುಂಬಾ ಪ್ರಾಬ್ಲಮೆಟಿಕ್ ಅಂತ ಉಂಟು ಸರ್. ತುಂಬಾ ಈಗ ನಾನು ಹೇಳಿದ ರೆಮಿಡೀಸ್ ಅನ್ನ ಫಾಲೋ ಮಾಡಿ ಸರ್, ಆಯ್ತಾ? ಬೇರೆ ಏನ್ ಮಾಡೋದು ಬೇಡ. ಒಂದು ಹೋಪ್ಸ್ ಇಟ್ಕೊಂಡು ಹೋಗಿ, ಮತ್ತೆ ಡಾಕ್ಟರ್ ಏನ್ ಹೇಳ್ತಾರೋ ಅದನ್ನ ಕಂಪಲ್ಸರಿಯಾಗಿ ಫಾಲೋ ಮಾಡಿ, ಆಯ್ತಾ? ಅದೆಲ್ಲೋ ಒಂದ್ ಕಡೆ ಒಳ್ಳೆ ರಿಸಲ್ಟ್ ಬರ್ಬೋದು ನಿಮ್ಗೆ. ಇನ್ನೂ ಹೇಳ್ತೇನೆ ಏನಂದ್ರೆ, ನಿಮ್ಗೆ ನಿಮ್ಮ ಟಾಯ್ಲೆಟ್ ಇದೆಯಲ್ಲ, ಟಾಯ್ಲೆಟ್ನ ಒಳಗಡೆ ನಿಮ್ಗೆ ಇದು ಗೊತ್ತಾ? ಆಲಂ ಗೊತ್ತಾ? ಆಲಂ ನಿಮ್ಗೆ ಇದ್ರಲ್ಲಿ ಸಿಗುತ್ತೆ. ನೀವು ಝೂಮ್ ಇದ್ರಲ್ಲಿ ಅಮೆಝಾನ್ ಅಲ್ಲಿ ಸರ್ಚ್ ಮಾಡಿ, ಅಲ್ಲಿ ಸಿಗುತ್ತೆ ನಿಮ್ಗೆ. ಅದು ನಿಮ್ಮ ಗಡ್ಡ ತೆಗೆದು ಹಾಕ್ತೇವಲ್ಲ ನಾವು, ಗೊತ್ತುಂಟಾ? ಅಥವಾ ಅದು ನಿಮ್ಮ ಟಾಯ್ಲೆಟ್ ಎಲ್ಲೆಲ್ಲ ಉಂಟು ಅಲ್ಲೆಲ್ಲ ತಂದು ಒಂದೊಂದು ಪೀಸ್ ಇಟ್ಬಿಡಿ, ಆಯ್ತಾ? ಪರ್ಮನೆಂಟ್ ಆಗಿ ಹಾಗೇನೆ ಇಟ್ಬಿಡಿ, ಓಕೆನಾ? ಅಂತ ರಿಲೀಫ್ ಬರ್ಲಿಕ್ಕೆ ಶುರು ಆಗುತ್ತೆ, ಚಿಂತೆ ಮಾಡಬೇಡಿ, ಓಕೆನಾ? ಎಸ್, ಒಳ್ಳೇದಾಗ್ಲಿ ಸರ್. ರೈಟ್, ಬೇರೆ? ನಮಸ್ತೆ ಗುರುಜಿ. ಪಿಟ್ಕಾರಿ ಕರೆಕ್ಟ್. ನಮಸ್ತೆ ಸರ್, ನಾ ದಿನೇಶ್ ಮಾತಾಡೋದು. ದಿನೇಶ್ ಅವರೇ ಮಾತಾಡಿ. ನಮ್ದು ಈ ಸಾಲದ ಸಮಸ್ಯೆ ಗುರುಗಳೇ. ಒಂದ್ ಮಾತು ತೀರಿಸಿ ಮತ್ತೆ ಇನ್ನೊಂದು ಇದಾಗ್ತಾನೆ ಇರುತ್ತೆ. ಎಲ್ಲ ಸಾಲದ ಸಮಸ್ಯೆ? ಹೌದು ಗುರುಜಿ, ಹೌದು. ಓಕೆ.
ನಿಮ್ಗೆ ನಾನೀಗ ಪರಿಹಾರ ಹೇಳಿದ್ರು ಕೂಡ ನೀವು ಹೇಳ್ತೀರಿ ನನಗೆ ಮಾಡ್ಕೊಳ್ಳಿ ಕೂಡ ದುಡ್ಡು ಇಲ್ಲಲ್ವಾ ಏನ್ ಮಾಡ್ಲಿ ನಾನು ಅಂತ ಇದೇ ಗುರುಗಳ ನನ್ನ ಪರಿಸ್ಥಿತಿ. ಅಲ್ವಾ, ಇದು ಪರಿಸ್ಥಿತಿ. ನಿಮ್ಗೆ ನಿಮ್ ಕ್ಲಾಸ್ ಇನ್ನೊಂದ್ 1000 ಚಿಲ್ಲರೆ ಕೊಡಕ್ಕಾಗಿಲ್ಲ ನನ್ಗೆ ಗುರುಗಳೇ. ಹ್ಮ್ ಅದು ಬೇಗ ಹಾಕಿಬಿಡಿ ಆಯ್ತಾ, ಸಾಲ ತೀರಿ ಹೋಗುತ್ತೆ. ಆಗ್ತೀನಿ ಗುರು, ಆಗ್ತೀನಿ ಗುರುಗಳು, ಆಗ್ತೀನಿ. ರೈಟಾ? ಓಕೆ ಆಗ್ತೀನಿ ಗುರು. ಓಕೆ ಸರಿ. ಈಗ ಏನಾಗುತ್ತೆ, ಈಗ ನೀವೇನ್ ಹೇಳಿದ್ದು ಸಾಲದ ಸಮಸ್ಯೆ ಉಂಟು. ಓಕೆ, ಹೌದು ಒಂದು ಗುರು. ಮಾತು ನೆನ್ಪಿಟ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಏನ್ ಮಾಡಿ ಅಂದ್ರೆ, ಆ ಮನೆಯಲ್ಲಿ ಬ್ಲೂ ಕಲರ್ ಕಾಣಿಸ್ತಾ ಉಂಟಲ್ವಾ, ಹೌದು ಗುರುಗಳ, ಹೌದು. ಅದನ್ನು ಸಂಪೂರ್ಣ ತೆಗೆದು ಕ್ರೀಮ್ ಕಲರ್ಗೆ ಟರ್ನ್ ಮಾಡಿ. ಇದು ಬಾಡಿಗೆ ಮನೆ ಗುರುಗಳ ಇದು. ಅದು ಬಾಡಿಗೆ ಮನೆ ಬಿಟ್ಟು ಬೇರೆ ಮನೆಗೆ ಹೋಗಿ. ಇಲ್ಲಿ ಇರುವಲ್ಲಿವರೆಗೆ ಆಗುವುದೇ ಇಲ್ಲಲ್ವಾ, ನೀವೇನ್ ಬೇಕಾದ್ರೂ ಮಾಡಿ. ಅಲ್ಲಿ ಆ ಮನೆಯಲ್ಲಿ ಇರುವವರು ಅಲ್ಲಿವರೆಗೂ ಕೂಡ ನೀವು ಸಾಲ ತೀರ್ಸ್ಲಿಕ್ಕೆ ಏನಲ್ಲ ನಿಮ್ಗೆ, ಆಗುವುದೇ ಇಲ್ಲ ನಿಮ್ಗೆ. ನೀವ್ ಏನ್ ಬೇಕಾದ್ರೂ ಮಾಡಿ. ಅರ್ಥ ಆಯ್ತಾ ನಿಮ್ಗೆ? ಗೊತ್ತಾಯ್ತು ಗುರುಗಳ. ಇದು ಪರಿಸ್ಥಿತಿ ಉಂಟು. ಅದಕ್ಕೋಸ್ಕರ ಬೇಡ, ಅದಕ್ಕೆ ಬೇರೆ ಮನೆ ಚೇಂಜ್ ಮಾಡಿ. ಕ್ರೀಮ್ ಕಲರ್ ಎಲ್ಲಿ ಉಂಟು ಅಲ್ಲಿ ಹೋಗಿ, ಮತ್ತೆ ಉತ್ತರ ಮತ್ತೆ ಪೂರ್ವದ ಭಾಗ ಓಪನ್ ಇರ್ಬೇಕು, ಆ ಮನೆಗೆ ಹೋಗಿ. ಆ ನಂತರ ನಿಮ್ಮ ಸಾಲದ ಸಮಸ್ಯೆಯಿಂದ ಹೊರಬರ್ಲಿಕ್ಕೆ ಮೇ ಬಿ ಸಾಧ್ಯತೆ ಉಂಟು. ಸರಿ, ಸರಿಯಾ? ಇದಕ್ಕೆ ಅಥವಾ ಕ್ರೀಮ್ ಚೇಂಜ್ ಮಾಡುವುದು ಇದಕ್ಕೇನೆ? ಅವರು ನಿಮ್ಮ ಯಜಮಾನ ಒಪ್ಪಿದ್ರೆ ಖಂಡಿತ ಚೇಂಜ್ ಮಾಡಿ. ಸರಿ ಗುರುಗಳ. ರೈಟಾ? ಇದು ರೂಮ್ದು ಗುರುಗಳ, ಇದು ರೂಮ್ದು. ಇದು ಅದು ರೂಮ್ದು ಇರ್ಲಿ, ಅದು ನಿಮ್ಮ ಡೇರೆಯದ್ದಿರ್ಲಿ, ಅದು ನಿಮ್ಮ ಕೊಠಡಿಯದ್ದಿರ್ಲಿ, ನನ್ಗೆ ಕಾಣಿಸ್ತಾ ಉಂಟು ತಾನೆ. ಹೌದು ಗುರುಗಳ, ಹೌದು. ನನಗೆ ಶಕುನ ಕಾಣಿಸ್ತಾ ಉಂಟು ತಾನೆ. ಇವನ ಮನೆಯಲ್ಲಿ ಶನಿಯನ್ನು ಆಕ್ಟಿವೇಟ್ ಮಾಡ್ಕೊಂಡಿದ್ದಾನೆ, ಸಾಲ ತೀರ್ಲಿಕ್ಕೆ ಬಿಡುದಿಲ್ಲ ಅಂತ. ಶನಿಗೆ ಕೇತುವಿನ ಸಂಯೋಗ ಉಂಟು ಜಾತಕದಲ್ಲಿ, ಅದಕ್ಕೆ ಅದು ಜಾಸ್ತಿನೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಉಂಟು. ಅರ್ಥ ಆಯ್ತಾ ನಿಮ್ಗೆ? ಸರಿ ಗುರುಗಳ, ಸರಿ. ಏನ್ ಮಾಡೋಣ ಈಗ? ಸರಿ, ಚೇಂಜ್. ಸರಿ ಗುರುಗಳ, ಮಾಡಿ. ಬೇರೆ ಬೇರೆ ಏನಿಲ್ಲ, ಬೇರೆ ಏನಿಲ್ಲ. ಅಡುಗೆ ಎಲ್ಲ ಮಾಡಿಟ್ಟಿದ್ದಾರ, ಊಟ ಮಾಡಿ ರೆಸ್ಟ್ ಮಾಡಿ. ಆಯ್ತು ಗುರುಗಳ, ಅಷ್ಟೇ. ಓಕೆನಾ? ಅಷ್ಟೇ. ಓಕೆ, ಒಳ್ಳೆದಾಗ್ಲಿ. ಓಕೆ, ಬೇರೆ ಯಾರೋದು? ಇದು ಯಾರೋ ಗಾಯತ್ರಿ ಅವರೇ? ನಾನು ಕಮಲಮ್ಮ ಇವಾಗ ಮಾತಾಡ್ತೀನಿ. ಕಮಲಮ್ಮ ಅಂತ. ಕಮಲಮ್ಮ ಅವರೇ ಮಾತಾಡಿ. ನನ್ ಮಗಳ ಜಾತಕ ಗುರುಗಳೇ, ನನ್ ಮಗಳಿಗೆ ತುಂಬಾ ಕನಸು ಬೀಳುತ್ತೆ, ನಿದ್ದೆ ಸರಿ ಇಲ್ಲ, ಬೆಳಿಗ್ಗೆ ಏಳೋದ್ ಕಷ್ಟ ಆಗ್ತಾ ಇದೆ. ಅದು ಅವ್ರಿಗೆ ಮೆಣಸು ತಿನ್ನಿಸಿ, ಹಸಿ ಮೆಣಸು. ಹೌದಾ? ಹೇಗೆ? ಬೆಳಿಗ್ಗೆ ಅಲ್ಲ, ಯಾವಾಗ್ಲೂ ಊಟದಲ್ಲಿ ಹಸಿಮೆಣಸು ಯೂಸ್ ಮಾಡಿ. ಸ್ವಲ್ಪ ದಿನ ಯೂಸ್ ಮಾಡಿ, ಆಯ್ತಾ? ಇಲ್ಲ ರಾತ್ರಿ ನೀವು ಹಸಿಮೆಣಸು ತಿನ್ನಿಸಿದ್ರು ಪರವಾಗಿಲ್ಲ, ಅವಾಗ ನಿದ್ದೆನೂ ಬರಲ್ಲ, ಕನಸು ಬರಲ್ಲ. ನಿದ್ದೆ ಬರ್ದಿದ್ರೆ ನಿದ್ದೆ ಮಾಡ್ಬೇಕಲ್ಲ ನಿದ್ದೆ ಬಂದ್ರೆ ಕನಸು ಬೀಳುದು. ಓಕೆನಾ? ಮಿರ್ಚಿ ತಿನ್ನಿಸಿದ್ರೆ ನಿದ್ದೆ ಎಲ್ಲಿಂದ ಬರುತ್ತೆ? ಕನಸು ಇಲ್ಲ, ನಿದ್ದೆ ಇಲ್ಲ. ಡಿಸ್ಟರ್ಬ್ ಆಗುತ್ತೆ, ಮೈಂಡ್ ತುಂಬಾ ಡಿಸ್ಟರ್ಬ್ ಆಗುತ್ತೆ. ಅದು ಮನೆಯಲ್ಲಿ ರಾಹುವಿನ ಎಫೆಕ್ಟ್ ತುಂಬಾ ಜಾಸ್ತಿ ಉಂಟಮ್ಮ, ಅಥವಾ ನಾಗದೇವರ ಸಮಸ್ಯೆ ಉಂಟು ನಿಮ್ಗೆ. ನಾಗದೇವರಿಗೆ ಹರಕೆ ಹೇಳ್ಕೊಳ್ಳಿ, ಆಯ್ತಾ? ಜಾತಕದಲ್ಲಿ ರಾಹು ತುಂಬಾ ಪ್ರಾಬ್ಲಮೆಟಿಕ್ ಅಂತ ಉಂಟು ಅವ್ರ ಜಾತಕದಲ್ಲಿ, ಅದನ್ನು ಸರಿ ಮಾಡ್ಕೊಳ್ಬೇಕು. ನಾಗದೇವರಿಗೆ ಹರಕೆ ಹೇಳ್ಕೊಳ್ಳಿ, ಮತ್ತೆ ನಾಗದೇವರಿಗೆ ಅಭಿಷೇಕ ಮಾಡಿಸಿ ಅವ್ರ ಕೈಯಿಂದ. ಮತ್ತೆ ಅವ್ರಿಗೆ ಎಲ್ಲಿ ಮಲಗ್ತಾರೋ ಅಲ್ಲಿಂದ ಸ್ಥಳ ಚೇಂಜ್ ಮಾಡಿಸಿ. ಸ್ಥಳ ಚೇಂಜ್ ಮಾಡಿ ದಕ್ಷಿಣಕ್ಕೆ ತಲೆ ಹಾಕಿ ಮಲಗ್ಲಿಕ್ಕೆ ಹೇಳಿ, ಎಲ್ಲಿ ಮಲಗ್ತಾರೋ ಅಲ್ಲಿ, ಆಯ್ತಾ? ಅಷ್ಟು ಮಾಡಿ ಸದ್ಯಕ್ಕೆ. ಆಯ್ತು, ಒಳ್ಳೇದಾಗ್ಲಿ. ನಮಸ್ತೆ ಗುರುಗಳೇ. ನಮಸ್ತೆ. ಅದೇ ಮಗನ್ ಎಜುಕೇಶನ್ ಬಗ್ಗೆ ಕೇಳ್ಬೇಕಿತ್ತು. 22 ನಡೀತಾ ಇದೆ. ಗಾಯತ್ರಿ ಅಂತ ಗುರುಗಳೇ. ಮಾತಾಡಿ. ಮಗನ್ ಎಜುಕೇಶನ್ ಬಗ್ಗೆ ಕೇಳ್ಬೇಕಿತ್ತು, ಹೇಗಿರುತ್ತೆ ಏನಂತ. ನೆಕ್ಸ್ಟ್ ಮೀಡಿಯಂ ಆಗಿದೆ ಗುರುಗಳೇ, ಅಥವಾ ಇನ್ನು ಮುಂದೆ ಕೂಡ ಮೀಡಿಯಂ ಆಗಿ ಇರ್ತದೆ. ಇಷ್ಟವರೆಗೆ ಇದ್ದದ್ದು ಮುಂದೆ ಕೂಡ ಇರ್ತದಂತ. ಹಾಗೆ ಅದರಲ್ಲೇನು ತುಂಬಾ ದೊಡ್ಡ ಇಂಪ್ರೂವ್ಮೆಂಟ್ ಬರುತ್ತೆ ಅಂತ ಇಂಡಿಕೇಶನ್ ಇಲ್ಲ. ಜಾತಕದಲ್ಲಿ ಬುಧನಿಗೆ ಕುಜನ ಸಂಯೋಗ ಬಂದಿರುತ್ತೆ, ಅದಕ್ಕೆ ಅದು ಅಸುಲಭ ಅಲ್ಲ ಮುಂದೆ ಹೋಗುವಂತದ್ದು. ಡಿಸ್ಟರ್ಬೆನ್ಸ್ ಇರುತ್ತೆ. ಅರ್ಥ ಆಯ್ತಾ? ಏನು ಗುರುಗಳೇ, ಇಂಪ್ರೂವ್ಮೆಂಟ್ ಆಗೋದಕ್ಕೆ ಏನಾದ್ರು ಪರಿಹಾರ ಮಾಡ್ಬೇಕಾ? ನೀವು ಸರಿ ಇದ್ರೆ ಆಯ್ತು. ತಾಯಿ ಸರಿ ಇರ್ಬೇಕು. ತಾಯಿ ಮಗನ ಜೊತೆಗೆ ಇದ್ದುಕೊಂಡು ತಾಯಿ ಮಗನಿಗೆ ಕಲಿಸ್ಬೇಕಷ್ಟೇ. ಅವಾಗ ಸರಿಯಾಗುತ್ತೆ, ಮಗ ಸರಿಯಾಗ್ತಾನೆ. ಏನು ಮಾಡ್ಬೇಕಂತೇನಿಲ್ಲ. ಗಣಪತಿ ಟೆಂಪಲ್ಗೆ ಕರ್ಕೊಂಡು ಹೋಗ್ತಾ ಬನ್ನಿ ಬುಧವಾರ ದಿವಸ, ಆಯ್ತಾ? ಮತ್ತೆ ಅವನೇನು ಸ್ಟಡಿ ಮಾಡ್ತಾನಲ್ವಾ, ಸ್ಟಡಿ ಮಾಡ್ಬೇಕಾದ್ರೆ ಅವನು ಸ್ಟಡಿ ಮಾಡುವ ಕುರ್ಚಿ ಮೇಲೆ ಒಂದು ಯೆಲ್ಲೋ ಕಲರ್ ಬಟ್ಟೆ ಹಾಕಿ ಉತ್ತರಕ್ಕೆ ಮುಖ ಮಾಡಿಸಿ ಓದಿಸಿ ಅವನನ್ನ. ಸ್ಟಡಿ ಟೇಬಲ್ ಅನ್ನ ಬಹಳ ಶಿಸ್ತುಬದ್ಧವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅವನಿಗೆ, ಆಯ್ತಾ? ನನ್ನ ಗ್ರೂಪ್ ಅಲ್ಲಿ ಇದ್ದೀರಾ ನೀವು? ಅಥವಾ ನನಗೆ ಮತ್ತೆ ಒಂದು ಹಾಯ್ ಅಂತ ಮೆಸೇಜ್ ಸೆಂಡ್ ಮಾಡಿ, ನಾನೊಂದು ಮಂತ್ರ ಸೆಂಡ್ ಮಾಡ್ತೇನೆ. ಅದನ್ನ ಪ್ರಿಂಟ್ ಔಟ್ ತೆಗೆದು ಅವನು ಎಲ್ಲಿ ಸ್ಟಡಿ ಟೇಬಲ್ ನಲ್ಲಿ ಇಟ್ಟು ಬಿಡಿ, ಅದನ್ನ ಫ್ರೇಮ್ ಹಾಕಿ, ಆಯ್ತಾ? ಚೆನ್ನಾಗಿರ್ತಾನ, ತೊಂದರೆ ಇಲ್ಲ. ಓಕೆನಾ? ಜಾತಕ ಗೊತ್ತಿದೆಯಾ ಒಂದು ಏನು ಅಂತ? ನಮಸ್ತೆ ಗುರುಗಳೇ. ಒಂದ್ ನಿಮಿಷ ಅಮ್ಮ ಲಕ್ಷ್ಮಿ ಅವರೇ, ಜಸ್ಟ್ ವೇಟ್. ಗಾಯತ್ರಿ ಅವರ ಒಂದು ಜಾತಕ ಗೊತ್ತಿದೆಯಾ ನಿಮ್ಗೆ?
ಅವನ ಬುಧ ಎಲ್ಲಿದ್ದಾನೆ ಜಾತಕದಲ್ಲಿ? ಬುಧ 6ನೇ ಮನೆ, ವೃಷಭ ರಾಶಿ, ಶುಕ್ರನ್ ಜೊತೆ ಸೂರ್ಯನ್ ಜೊತೆ ಇದ್ದಾನೆ. ಶುಕ್ರ ವಕ್ರಿ, ಬುಧ ಮುಳುಗಿದ್ದಾನೆ, ಶುಕ್ರ ಮುಳುಗಿದ್ದಾನೆ. ಲಗ್ನ ಯಾವುದು? ಧನುರ್ಲಗ್ನ. ಒಂದು ಧನುರ್ಲಗ್ನ. ಧನುರ್ಲಗ್ನ. ಕುಜ ಎಲ್ಲಿದ್ದಾನೆ? ಕುಜ 7ನೇ ಮನೆಗಿದ್ದಾನೆ. ಶನಿ ಕುಜ ಜೊತೆ ಹತ್ರನೇ ಇದ್ದಾನೆ ಕುಜ. ಅವ್ರು ಎಲ್ಲರೂ ಕೂಡ ಅಲ್ವಾ? ಮಿಥುನ ರಾಶಿಯಲ್ಲಿ ಕುಜ ಇದ್ದಾನೆ. ಅದೇ ಹೇಳಿದ್ದು ಬುಧನಿಗೆ ಕುಜನ ಸಂಯೋಗ ಉಂಟು ಅಂತ. ಅದಕ್ಕೆ ಅದು ಪ್ರಾಬ್ಲಮ್ ಆಗುತ್ತೆ. ಅರ್ಥ ಆಯ್ತಾ? ಮತ್ತೆ ಓಕೆ, ಮತ್ತೆ ಈಸ್ ವೆರಿ ಟ್ಯಾಲೆಂಟೆಡ್. ಮತ್ತೆ ಅವನ ವಯಸ್ಸು ಎಷ್ಟು ಈಗ? ಓಕೆ, ಫುಡ್ ಅಲ್ಲೆಲ್ಲ ತುಂಬಾ ಚಾಯ್ಸ್ ಮಾಡಿ ತಿಂತಾನ? ತುಂಬಾ. ಅದಕ್ಕೆ ಅವನ ಡಾಕ್ಟರ್ ಮಾಡಿಸಿ ಮತ್ತೆ ಅಲ್ವಾ? ಹಾಗೆ ಅವನಿಗೆ ತೊಗರ್ಬೇಳೆಯಿಂದ ನಿವಾಳಿಸಿ ಸ್ವಲ್ಪ ಪ್ರತಿದಿನ, ಆಯ್ತಾ? ಸ್ವಲ್ಪ ಸಮಯ ಲಿಟಲ್ ಪೀರಿಯಡ್ ತೊಗರ್ಬೇಳೆಯಿಂದ ನಿವಾಳಿಸಿ. ಮತ್ತೆ ಅವ್ನ್ ಮತ್ತೆ ನಾನು ಹೇಳಿದ ಟೆಕ್ನಿಕ್ ಅನ್ನ ಫಾಲೋ ಮಾಡಿ. ಮತ್ತೆ ವಾಟ್ಸಪ್ ಅಲ್ಲಿ ನಂಗೆ ಮೆಸೇಜ್ ಹಾಕಿ ಯಾವ್ದೋ ಮಂತ್ರ ಕಳಿಸ್ತೇನೆ ಅಂತ ಹೇಳಿದ್ರಿ, ಕಳಿಸಿ ಅಂತ ನಾನು ಕಳ್ಸಿಕೊಡ್ತೇನೆ. ಅದನ್ನ ಅದು ಪ್ರಿಂಟ್ ಹಾಕಿಸಿ A4 ಸೈಜ್ ಅಲ್ಲಿ, ಮತ್ತೆ ಗೋಲ್ಡನ್ ಕಲರ್ ಫ್ರೇಮ್ ಹಾಕಿ ಅವನ ಸ್ಟಡಿ ಟೇಬಲ್ ಅಲ್ಲಿ ಇಟ್ಕೊಳ್ಳಿ. ಅವ್ನು ಸರಿ ಆಗ್ತಾನೆ. ಓಕೆನಾ? ರೈಟ್. ಹಲೋ ಸರ್, ನಾನು ರಾಜಶೇಖರ್ ಅಂತ ಮಾತಾಡೋದು. ಹಾ ಸರ್, ಇದು ನನ್ನ ತಂಗಿ ಮಗಳದು ಮದುವೆ ವಿಚಾರಕ್ಕೋಸ್ಕರ ಕೇಳಬೇಕಾಗಿತ್ತು ಸರ್. ತಂಗಿ ಮಗಳು ಹೇಳಿದಾರ ನಿಮ್ಮ ಹತ್ರ ಕೇಳಲಿಕ್ಕೆ? ಹೌದು ಸರ್, ಅದು ಜವಾಬ್ದಾರಿ ನನ್ನ ಮೇಲೆ ಇದೆ. ಅವ್ರ ತಂದೆ ಇಲ್ಲ. ಹಾ ಅದಕ್ಕೆ ನಾನೇ ನೋಡ್ಬೇಕು ಸರ್ ಎಲ್ಲ. ನೀವು ತಂದೆ ಸ್ಥಾನದಲ್ಲಿ ನೀವು ನೋಡ್ತೀರಾ ಹಾಗೆ? ಹೌದು ಸರ್. ಅವ್ರ ಜಾತಕ ಗೊತ್ತಿದೆಯಾ ನಿಮ್ಗೆ? ಹಾ, ಗೊತ್ತಿದೆ ಸರ್. ಅವ್ರಿಗೆ ಸೂರ್ಯನ ಜೊತೆ ಶುಕ್ರ ಇದ್ದಾನ ಜಾತಕದಲ್ಲಿ? ಇಲ್ಲ ಸರ್, ಸೂರ್ಯನ ಜೊತೆಗೆ ಶುಕ್ರ ಇಲ್ಲ. ಸೂರ್ಯ ಸಿಂಹ ರಾಶಿಯಲ್ಲಿದೆ. ಸೂರ್ಯ ಸಿಂಹ ರಾಶಿಯಲ್ಲಿದೆ ಸರ್. ಓಕೆ. ಶುಕ್ರ ಕನ್ಯಾ ರಾಶಿಯಲ್ಲಿದೆ. ಹತ್ರ ಇದ್ದಾರಲ್ವಾ? ಹೌದು ಸರ್, ಹತ್ರದಲ್ಲಿದೆ. ಅದು ಕಾಂಬಿನೇಷನ್ ಅಲ್ಲಿ ಬರ್ತಾರಂತ. ಸೂರ್ಯ ಮತ್ತೆ ಶುಕ್ರನ ಕಾಂಬಿನೇಷನ್ ಇದೆ. ಮದುವೆ ಆಗ್ಲಿಕ್ಕೆ ಬಿಡ್ತಾ ಇಲ್ಲ. ಬಟ್ ಅಲ್ಲಿ ಒಂದು ಇಂಡಿಕೇಶನ್ ಏನಂದ್ರೆ ಮೆಚ್ಚಿ ಮದುವೆ ಆಗ್ಬೇಕಂತ. ಅಂತದ್ದೇನಾದ್ರೂ ಉಂಟಾ? ಇಲ್ಲ ಸರ್, ಆ ತರ ಏನು ಇಲ್ಲ. ಅದೇ. ಓಕೆ. ಅವ್ರ ವಯಸ್ಸು ಎಷ್ಟೀಗ ಹೇಳಿ? ಈಗ ಅವ್ರಿಗೆ 26ನೇ ವರ್ಷ ಶುರು ಇದೆ ಸರ್. ಅವ್ರಿಗೆ ಜಾತಕ ಹೇಳಿ. ಜಾತಕ ಲಗ್ನ ಯಾವುದು? ಅವ್ರದ್ದು ಲಗ್ನ ಮೇಷ ಲಗ್ನ ಸರ್. ಬುಧ ಎಲ್ಲಿದ್ದಾನೆ? ಬುಧನು ಕನ್ಯಾ ರಾಶಿಯಲ್ಲೇ ಇದ್ದಾನೆ ಸರ್. ಶುಕ್ರ ಮತ್ತೆ ಬುಧ ಕನ್ಯಾದಲ್ಲಿದ್ದಾರೆ. 30ರ ನಂತರ ಮ್ಯಾರೇಜ್ ಅಂತ ಆಯ್ತಲ್ವಾ? 30 ಆಫ್ಟರ್ 30 ಅಲ್ಲಿವರೆಗೆ ಆಗುದಿಲ್ಲ ಮ್ಯಾರೇಜ್. ನೀವು ಸುಮ್ಮನೆ ಇದು ಮಾಡಬೇಡಿ. ಅಲ್ಲಿ ಬುಧ ಮತ್ತೆ ಸೂರ್ಯ ಮತ್ತೆ ಶುಕ್ರನ ಸಂಯೋಗ ಆಗ್ತಾ ಇರೋದ್ರಿಂದ ಮದುವೆ ಆಗ್ಲಿಕ್ಕೆ ಈಗ ಬಿಡುದಿಲ್ಲ. ಆಫ್ಟರ್ 30 ಅಂತ. ಅಂದ್ರೆ ಅವರೊಂದು ಕೆಲಸಕ್ಕೆ ಸೇರಿದ ಕೆಲಸದಲ್ಲಿ ಇದ್ದಾರಲ್ವಾ? ಆಲ್ರೆಡಿ ಕೆಲಸದಲ್ಲಿದ್ದಾರೆ ಸರ್. ಕೆಲಸದಲ್ಲಿ ಪ್ರಮೋಷನ್ ಆಗುವಾಗ ಮದುವೆನೂ ಆಗ್ಬೋದು ಅವ್ರಿಗೆ. ನೀವು ಪ್ರಯತ್ನ ಮಾಡಿ ಅಷ್ಟೇ. ನೀವು ಪ್ರಯತ್ನ ಮಾಡಿ. ನಾನು ಅಷ್ಟೇ. ಕೆಲವು ಜಾತಕಗಳು ಬಂದಿದೆ. ಅದು ಯಾಕೋ ನನಗೆ ನಿಮ್ಮನ್ನ ಕನ್ಸಲ್ಟ್ ಮಾಡಬೇಕು ಅಂತ ಅನಿಸ್ತಾ ಇದೆ. ರಿಯಾಲಿಟಿ ಹೇಳ್ಬೇಕಾದ್ರೆ ಅವ್ರಿಗೆ 30 ಬರ್ಬೇಕಂತ ಉಂಟು ಮದುವೆಗೆ, ಆಯ್ತಾ? ರಿಯಾಲಿಟಿ ಹಾಗೆ 30 ಬಂದಾಗ ಅವ್ರು ಗಂಡನ ಜೊತೆ ಇರ್ತಾರೆ ಅಂದ್ರೆ ಇಂಡಿಕೇಶನ್. ಸಂಸಾರ ಜೀವನ 30ಯ ನಂತರ ನಡೆಸ್ತಾರೆ ಅಂದ್ರೆ ಇಂಡಿಕೇಶನ್. ಈಗ ಎಣಿಸ್ಕೊಳ್ಳಿ, ನೀವೇನೋ ಒಂದು ಯಾವುದೋ ಒಂದು ಅಭಿಲಾಷೆಗೆ ಒಳಗಾಗಿ ಮದುವೆ ಮಾಡಿದ್ರಿ ಅಂತ ಇಟ್ಕೊಳ್ಳೋಣ. ಗಂಡ ಮತ್ತೆ ಹೆಂಡತಿ ದೂರ ಇರ್ತಾರೆ, ಅಥವಾ ಅವರಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ. ಸುಖ ಸಿಗುದೇ ಅವಾಗ ಆಫ್ಟರ್ 30. ಅರ್ಥ? ಅಲ್ಲಿವರೆಗೆ ಸಿಗುದೇ ಇಲ್ಲ ಸರ್. ನೀವೇನ್ ಬೇಕಾದ್ರೂ ಮಾಡಿ. ಓಕೆನಾ? ಇದು ಪರಿಸ್ಥಿತಿ. ಈಗ ಸೂರ್ಯ ಮತ್ತೆ ಶುಕ್ರನ ಕಾಂಬಿನೇಷನ್ ಏನ್ ಪರಿಹಾರ ಮಾಡ್ತೀರಾ? ಪರಿಹಾರ ಏನು ಮಾಡೋದು ಬೇಡ. ಅವ್ರಿಗೆ ಸ್ವಲ್ಪ ಬೆಳಿಗ್ಗೆ 2 ಗ್ಲಾಸ್ ನೀರು ಕುಡಿಲಿಕ್ಕೆ ಹೇಳಿ. ಒಂದು ಶಿಸ್ತನ್ನ ಲೈಫಲ್ಲಿ ಫಾಲೋ ಮಾಡ್ಲಿಕ್ಕೆ ಹೇಳಿ. ಬೆಳಿಗ್ಗೆ ಬೇಗ ಹೇಳುವುದು, ಯೋಗ ಪ್ರಾಣಾಯಾಮ ಮಾಡೋದು, ಶಿಸ್ತುಬದ್ಧವಾಗಿ ಕೆಲ್ಸಕ್ಕೆ ಹೋಗುದು, ಅದನ್ನ ಶಿಸ್ತನ್ನ ಫಾಲೋ ಮಾಡ್ಲಿಕ್ಕೆ ಹೇಳಿ. ಅಷ್ಟೇ ಸಾಕು ಅವ್ರಿಗೆ, ಬೇರೆ ಏನ್ ಬೇಕಾಗಿಲ್ಲ. ರೈಟಾ? ಸರಿ ಸರ್. ತುಂಬಾ ತೊಂದರೆ ಕೊಡ್ತಾ ಉಂಟು ಸರ್. ಶುಕ್ರ ಮತ್ತೆ ಸೂರ್ಯನ ಕಾಂಬಿನೇಷನ್ ತುಂಬಾ ತೊಂದರೆ ಕೊಡ್ತಾ ಉಂಟು. ಈಗ ನೋಡಿ, ಅಲ್ಲಿ ಏನಾಗುತ್ತೆ, ಈಗ ಕೆಲವು ಹೇಳಲಿಕ್ಕೆ ಆಗದಂತ ವಿಚಾರಗಳಿದೆ. ನಾನು ನಿಮ್ ಜೊತೆ ಶೇರ್ ಮಾಡುವ ಹಾಗಿಲ್ಲ. ಅರ್ಥ ಆಯ್ತಾ? ನನ್ಗೆ ಏನ್ ಮೆಸೇಜ್ ಬಂದಿದೆ ಅಲ್ಲ, ಅದು ಬಹಳ ಪ್ರಾಬ್ಲಮೆಟಿಕ್ ಆಗಿ ಬಂದಿದೆ. ಅರ್ಥ ಆಯ್ತಾ? ಅದು ಸುಲಭ ಅಲ್ಲ. ನಿಮ್ ಜೊತೆ ನಾನು ಶೇರ್ ಮಾಡುವ ಹಾಗಿಲ್ಲ. ನೀವು ಸುಮ್ಮನೆ ಈಗ ನಾನು ಹೇಳಿದ್ದನ್ನ ಫಾಲೋ ಮಾಡಿ ಅಷ್ಟೇ ಸಾಕು. ಓಕೆನಾ? ಗೊತ್ತಾಯ್ತಾ? ಒಂದು ಐಡಿಯಾ ಸಿಗ್ತಾ ನಿಮ್ಗೆ ಏನ್ ಮಾಡ್ಬೇಕಂತ? ಎಸ್ ಸರ್, ಒಳ್ಳೇದಾಗ್ಲಿ. ಓಕೆ. ಬೇರೆ? ನಮಸ್ತೆ. ನಮಸ್ತೆ ಗುರು. ನಾನ್ ರೇಖಾ ಮಂಗಳೂರಿಂದ ಮಾತಾಡೋದು. ಓಕೆ, ಮಾತಾಡಿ. ಇದು ನನಗೆ ಯಾಕೋ ತುಂಬಾ ಕಿರಿಕಿರಿ ಆಗ್ತಾ ಉಂಟು ಬಹಳ ದಿವಸದಿಂದ. ಯಾರ್ದು ಸಪೋರ್ಟ್ ಸಿಗ್ತಾ ಇಲ್ಲ. ಹೀಗೆಲ್ಲ ಇಡೀ ದೇಶದವರಿಗೆ ಕಿರಿಕಿರಿ ಆಗ್ತಾ ಉಂಟಲ್ಲ, ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ಅಂತ. ಹಾಗೆಲ್ಲ ಗುರುಗಳು, ಈ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ಅಂದ್ರೆ ಎಲ್ಲರಿಗೂ ಕಿರಿಕಿರಿ ಆಗ್ತಾ ಉಂಟು ಈಗ. ನನಗೆ ಯಾರಿಂದ ಸಹ ಸಪೋರ್ಟ್ ಸಿಗ್ತಾ ಇಲ್ಲ ಯಾವುದೇ ವಿಷಯದಲ್ಲಿ. ಯಾರಿಗೆ ಸಪೋರ್ಟ್ ಮಾಡ್ತಾನೆ? ಯಾರಿಗೂ ಸಪೋರ್ಟ್ ಮಾಡಲ್ಲ. ನಮ್ಗೆ ನಾವೇ ಸಪೋರ್ಟರ್ ಅಷ್ಟೇ ಅಲ್ವಾ? ಆ ತರ ಇರ್ತೇವೆ ನಾವು. ರೈಟ್ ರೇಖಾ ಅವರೇ? ಇದು ಪರಿಸ್ಥಿತಿ. ನೀವು ಕೆಲ್ಸಕ್ಕಂತೂ ಹೋಗ್ತಿರಲ್ವಾ? ಹೌದೌದು. ಅದು ಗವರ್ಮೆಂಟ್ ಜಾಬ್ ಉಂಟಾ ನಿಮ್ಗೆ? ಹೌದು. ಅಥವಾ ಅಲ್ಲಿನೇ ನೀವು ಸಪೋರ್ಟರ್ ಅನ್ನ ಪಡ್ಕೊಳ್ಬೇಕು, ಅಲ್ಲಿನೇ ಒಂದಷ್ಟು ಜನರ ಜೊತೆಗೆ ಬೆರಿಬೇಕು. ಮತ್ತೆ ಮನೆಯಲ್ಲಿ ಏನು ಸಿಗುದಿಲ್ಲ ನಿಮ್ಗೆ. ಮನೇಲಿ ನಿಮ್ಮ ಮನೇಲಿ ಜಗಳ, ನಿಮ್ಮನೇಲಿ ಜಗಳ, ಫೈಟಿಂಗ್, ಇರಿಟೇಷನ್, ಫ್ರಸ್ಟ್ರೇಷನ್. ಮಾತಾಡಿದ್ರೆ ಸಾಕು ಶುರುವಾಗುತ್ತೆ ಜಗಳ. ಅರ್ಥ ಆಯ್ತಾ ನಿಮ್ಗೆ? ನಿಮ್ಮ ನೆಮ್ಮದಿಯ ಪ್ಲೇಸ್ ಯಾವುದು? ಅದು ವರ್ಕ್ ಪ್ಲೇಸ್. ಅದು
ಹೌದು, ಅಲ್ಲಿ ಕೂಡ ಯಾರು ಸಪೋರ್ಟಿವ್ ಆಗಿಲ್ಲ, ಎಲ್ಲರೂ ಇರ್ಲಿ, ನಮ್ಮಷ್ಟಕ್ಕೆ ನಾವಿರೋಣ. ಯಾರು ಇರ್ತಾರೆ ಬಿಡ್ತಾರೆ ಸೆಕೆಂಡರಿ, ನಮ್ಮಷ್ಟಕ್ಕೆ ನಾವು. ಆಯ್ತಾ? ಒಂದು 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 ಪ್ರಕೃತಿಯನ್ನ, ಒಂದು ದೇವರನ್ನ, ಒಂದು ಗುರುಗಳನ್ನ ಸಪೋರ್ಟರ್ ಆಗಿ ಇಟ್ಕೊಳ್ಳಿ. ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿ, ನಿತ್ಯಾನಂದ ಸ್ವಾಮಿ ಅವರ ಮಂತ್ರವನ್ನು ಜಪ ಮಾಡ್ತಾ ಇರಿ, ಎಲ್ಲ ಆಗುತ್ತೆ. ತುಂಬಾ ಕಷ್ಟಪಟ್ಟು ಬಂದಿದ್ದೀರಮ್ಮ, ತುಂಬಾ ಕಷ್ಟ ಆಗಿದೆ ನಿಮ್ಗೆ, ಅರ್ಥ ಆಯ್ತಾ? ಸುಲಭ ಅಲ್ಲ, ತುಂಬಾ ಅಂದ್ರೆ ತುಂಬಾ ಎಲ್ಲ ಅನುಭವಿಸಿ ಬಂದ ಆಗಿದೆ ಇಷ್ಟವರೆಗೆ, ಎಲ್ಲ ರೀತಿಯಲ್ಲಿ ಕೂಡ. ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ, ನೀವು ಎಲ್ಲಿ ಮನೆಯಲ್ಲಿ ಇರ್ತೀರಾ ಆ ಮನೆಯ ಜಾಗ ಏನು, ಅದು ಪ್ರಾಬ್ಲಮೆಟಿಕ್ ಜಾಗ, ಅರ್ಥ ಆಯ್ತಾ? ಮನೆ ಚೇಂಜ್ ಮಾಡಿದಿರಾ ನೀವು? ಇಲ್ಲ ಗುರುಗಳೇ, ಮಾಡ್ಲಿಲ್ಲ. ಅದು ಚೇಂಜ್ ಮಾಡಿ ಮೊದಲು, ಅದು ಆಗುದಿಲ್ಲ. ಅದು ಮನೆ ಜಾಗ ಪ್ರಾಬ್ಲಮೆಟಿಕ್ ಅಂತಲೇ ಉಂಟು, ಆಗುದೇ ಇಲ್ಲ. ಅದಕ್ಕೋಸ್ಕರ ಏನಾಗುತ್ತೆ, ನಿಮ್ಮ ಪ್ರಶ್ನೆ ಯಾವಾಗಲೂ ಬಂದ್ರು ಕೂಡ ಅದು ಫ್ರಸ್ಟ್ರೇಷನ್ ಪ್ರಶ್ನೆ ಇರ್ತದೆ, ಪ್ರಾಬ್ಲಮೆಟಿಕ್ ಆಗಿಯೇ ಇರ್ತದೆ, ಅರ್ಥ ಆಯ್ತಾ? ಸಮಸ್ಯೆನೇ ಅನುಭವಿಸ್ಲೇಬೇಕು ನಾವು. ಆರೋಗ್ಯ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕಂದ್ರೆ, ನಿಮಗೆ ರಕ್ತಕ್ಕೆ ಸಂಬಂಧಪಟ್ಟ ತೊಂದರೆ ಬರುತ್ತೆ ಅಂತ ಇಂಡಿಕೇಶನ್ ಉಂಟು. ಬ್ಲಡ್ ರಿಲೇಟೆಡ್ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ಅಥವಾ ಶುಗರ್ ಬರ್ಬೋದು, ಅಥವಾ ಪ್ರೆಷರ್ ಬರ್ಬೋದು, ಅಥವಾ ಬ್ಲಡ್ ಅಲ್ಲಿ ಯಾವ್ದಾದ್ರು ಡೆಫಿಷಿಯನ್ಸಿ ಕ್ರಿಯೇಟ್ ಆಗ್ಬೋದು. ಆಯ್ತಾ? ಬಿ ಕೇರ್ಫುಲ್, ಚಿಂತೆ ಮಾಡಬೇಡಿ. ಗುರುಗಳ ಸೇವೆ, ಗುರುಗಳ ಬಳಿಗೆ ಹೋಗಿ. ಆಯ್ತಾ? ಮಂಗಳೂರಲ್ಲಿ ಇರುವುದಲ್ವಾ ನಿಮ್ಗೆ, ಅಲ್ಲಿ ಚಿಲಿಂಬಿಯಲ್ಲಿ ಸಾಯಿಬಾಬಾ ಮಂದಿರ ಇದೆ, ಅಲ್ಲಿ ಹೋಗಿ ಗುರುವಾರ ಪಾದ ಪೂಜೆ ಮಾಡಿ, ಅಲ್ಲಿ ಕೂತ್ಕೊಳ್ಳಿ, ಅಲ್ಲಿ ಭಜನೆ ಮಾಡಿ ಅಥವಾ ಮಂತ್ರ ಜಪ ಮಾಡಿ, ತುಂಬಾ ನೆಮ್ಮದಿ ಬರುತ್ತೆ, ಏನು ತೊಂದರೆ ಇಲ್ಲ. ನಿಮಗೆ ಗುರುಗಳೇ ಬೇಕೀಗ, ಯಾಕಂದ್ರೆ ನೆಮ್ಮದಿ ಇಲ್ಲ ಒಳಗಿಂದ, ಕುಟುಂಬದಲ್ಲಿ ನೆಮ್ಮದಿ ಇಲ್ಲ, ಖುಷಿ ಇಲ್ಲ ಒಳಗಿಂದ, ಮಕ್ಕಳಿಂದ ಖುಷಿ ಇಲ್ಲ, ಅರ್ಥ ಆಯ್ತಾ ನಿಮ್ಗೆ? ಗೊತ್ತಾಯ್ತಾ? ಅದು ಪರಿಸ್ಥಿತಿ. ಏನ್ ಮಾಡೋಣ? ನಾನು ಹೇಳಿದ್ದು ಫಾಲೋ ಮಾಡಿ, ನೆಮ್ಮದಿ ಬಂದೇ ಬರುತ್ತೆ. ನನಗೇನು ಬಂತು, ನಿಮ್ಗೆ ಗುರುಗಳ ಸಾನ್ನಿಧ್ಯ ಬೇಕು ಅಂತ, ಅದಕ್ಕೆ ಹೇಳ್ತೀನಿ, ಆ ಜಾಗ ಸರಿ ಇಲ್ಲಮ್ಮ, ಜಾಗ ಬಿಡ್ಬೇಕು ನೀವು, ಜಾಗ ಬಿಡ್ಬೇಕು. ಒಂದು ದೊಡ್ಡ ಮನಸ್ಸು ಮಾಡಿ ಅಲ್ಲಿಂದ ಮನೆ ಶಿಫ್ಟ್ ಮಾಡಿ, ಅದನ್ನ ಮಾರಿಬಿಡಿ, ಬೇರೆ ಕಡೆ ಫ್ಲಾಟಿಗೆ ಹೋಗಿ ನೀವು. ನಿಮ್ಗೆ ಫ್ಲಾಟ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ಬೋದು. ಫ್ಲಾಟ್ ಅಲ್ಲಿ ಹೋಗಿ ಸೆಕೆಂಡ್ ಫ್ಲೋರ್ ಅಲ್ಲಿ ಒಂದು ರೂಮ್ ತಗೊಳ್ಳಿ, ಭಲೆ ಸಿಂಗಲ್ ಬೆಡ್ರೂಮ್ ಆದ್ರೂ ಪರವಾಗಿಲ್ಲ, ನೆಮ್ಮದಿ 100% ಬರುತ್ತೆ. ಅರ್ಥ ಆಯ್ತಾ? ಪ್ಲಾನ್ ಮಾಡಿ ನಾಳೆಯಿಂದ. ಎಸ್, ಒಳ್ಳೇದಾಗ್ಲಿ. ಹೆದರಿಕೆ ಆಗ್ತದೆ ಡಿಸಿಷನ್ ತಗೊಳ್ಳಿಕ್ಕೆ ಅಂತ, ಅಷ್ಟು ದೊಡ್ಡ ಡಿಸಿಷನ್. ಅದಕ್ಕೆ ಹೆದರಿಕೆ, ಯಾಕಂದ್ರೆ ಅದು ನಾಗದೋಷದ ಜಾಗ, ವಿಪರೀತ ಉಂಟದು. ನೋಡಿ, ನಾನು ನಾಗದೋಷದ ಬಗ್ಗೆ ಯಾರಿಗೂ ತುಂಬಾ ಹೇಳಲಿಕ್ಕೆ ಹೋಗುದಿಲ್ಲ, ಬಟ್ ನನಗೆ ನಿಮ್ಮನ್ನು ನೋಡಿ ಕಣ್ಣೆದುರಿಗೆ ಕಾಣಿಸ್ಕೊಂಡಲ್ಲಿ ನಾಗನ ಪ್ರಾಬ್ಲಮ್ ಉಂಟಂತ, ಕಣ್ಣೆದುರು. ಯಾಕಂದ್ರೆ ಆ ಮನೆಯಲ್ಲಿ ವಿಪರೀತ ಜಗಳ, ಇಷ್ಟವರೆಗೂ ಕೂಡ ಜಗಳ ಮಾಡ್ಕೊಂಡೇ ಬಂದಿದ್ದು, ಅರ್ಥ ಆಯ್ತಾ? ಒಬ್ರಿಗೊಬ್ರಿಗೆ ಕಾಂಪ್ರಮೈಸೇ ಇಲ್ಲ, ಡಿಟ್ಯಾಚ್ಮೆಂಟ್ ಅಲ್ಲೇ ಉಂಟದು, ಉಂಟು ತಾನೇ? ಮತ್ತೆ ಅದಕ್ಕೆ ಹೇಳಿದ್ದು ನಾನು, ಇಲ್ಲಾಂದ್ರೆ ನಾನು ಅದಕ್ಕೆಲ್ಲ ತುಂಬಾ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಅದಕ್ಕೆ ನನ್ಗಾಗುತ್ತೆ, ತುಂಬಾ ಸಮಯದ ನಂತರ ಯಾರಿಗಾದ್ರೂ ಮನೆ ಬಿಡ್ಬೇಕಂತ ಹೇಳಿದ್ದು ನಿಮ್ಗೇನೆ ಇರ್ಬೋದು, ಇಲ್ಲ ನಾನು ಯಾರಿಗೂ ಹೇಳುದಿಲ್ಲ, ನಂಗೆ ಅದು ಅಷ್ಟು ಕನ್ಫರ್ಮ್ ಆಗ್ಬೇಕು ಮನೆ ಬಿಡ್ಬೇಕಂತ ಹೇಳಲಿಕ್ಕೆ, ಅರ್ಥ ಆಯ್ತಾ? ಇದು ಪರಿಸ್ಥಿತಿ. ಓಕೆ, ಒಳ್ಳೇದಾಗ್ಲಿ. ನಾನು ಹೇಳಿದ್ದು ಫಾಲೋ ಮಾಡಿ ಅಮ್ಮ, ಆಯ್ತಾ? ಎಸ್, ನಮಸ್ತೆ ಸರ್, ಹೇಳಿ ಸರ್. ಇದು ನನ್ನ ಮಗು ಜಾತಕ. 7/7/2001. ಸಮಸ್ಯೆ ಏನು ಅಂತ ಹೇಳಿ ಸರ್. ಸರ್, ಇವಾಗ ಅವಳಿಗೆ ಜಾಬು ಬಿಡ್ತಾ ಇದ್ದಾಳೆ. ನೀವು ಮಗು ಜಾತಕ ಅಂತ ಹೇಳಿದ್ರಿ, ಮನೆ ಊಟೆಲ್ಲ. ಸರ್, ಮಗು ಜಾತಕ ಅಂತ ಹೇಳಿದ್ರಿ? ಮಗಳ ಜಾತಕ ಸರ್. ಹಾಗೆ ಹೇಳಿ, ಮಗು ಜಾತಕ ಅಂದ್ರೆ ಹೀಗೆ ಆಯ್ತು, ಅದು ಮಗಳ ಜಾತಕ ಅಂತ ಹೇಳಿ. ಮಗು ಜಾತಕ ನೋಡಿ, ನೀವು ಏನ್ ಮಾಡಿದ್ರ, ಮಗು ಜಾತಕ ಅಂತ ಹೇಳಿದ್ರೆ ಬುಧನನ್ನ ತಂದಾಯ್ತು ನೀವು, 7/7 ಹೇಳಿ ಆಯ್ತು ನೀವು. ಕೇತು ಬಂದ್ಬಿಟ್ಟ, ಬುಧನು ಬಂದ್ಬಿಟ್ಟ, ಜಾಬ್ ಅಲ್ಲಿ ಪ್ರಾಬ್ಲಮ್ ಅಂತ ಆಗಿಯೇ ಆಗ್ತದೆ ಅವ್ರಿಗೆ, ಅಷ್ಟು ಸುಲಭ ಅಲ್ಲ. ಹೆಲ್ತ್ ನೋಡ್ಕೊಳ್ಬೇಕು, ಮದುವೆ ಮಾಡುವಾಗ ತೊಂದರೆ ಆಗುತ್ತೆ, ಜಾತಕದಲ್ಲಿ ಬುಧ ಮತ್ತೆ ಕೇತುವಿನ ಮೆಲಿಫಿಕ್ ಇನ್ಫ್ಲುಯೆನ್ಸ್ ಇದೆ, ಅದಕ್ಕೆ ಪ್ರಾಬ್ಲಮ್. ಅದು ನೀವೇ ಹೇಳಿಬಿಟ್ಟಿದ್ದೀರಿ, ನಾನು ಹೇಳುವುದಲ್ಲ, ಅದು ನಿಮ್ಮ ಬಾಯಿಂದಲೇ ಬಂತು. ಅದು ಇವಾಗ ಕೆಲಸ ಬಿಟ್ಟು ಬರ್ತಾ ಇದ್ದಾಳೆ ಮಗು, ಬರ್ಲಿ, ಬೆಂಗಳೂರಲ್ಲಿ ಕೆಲಸ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಎಲ್ಲಿ ಕೆಲಸ ಮಾಡ್ಬೇಕೀಗ? ಬೆಂಗಳೂರಿಗೆ ಬಂದು ಕೆಲಸ ಮಾಡ್ಬೇಕು ಅಂತ ಇಲ್ಲ. ಇವಾಗ ಆಲ್ರೆಡಿ ನೆಕ್ಸ್ಟ್ ಜೂನ್ ಜುಲೈ ಬಂದ್ಬಿಡ್ತಾಳೆ. ಬರ್ಲಿ, ಮಾಡ್ಲಿ, ಕೆಲಸ ಮಾಡ್ಲಿ. ಆದ್ರೆ ಮದ್ವೆ ಯಾವ ಟೈಮಲ್ಲಿ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್ ನಮ್ಗೆ. ಮದುವೆ ಹುಡುಗ ಫಿಕ್ಸ್ ಆದ ನಂತರ ಸರ್, ಮದುವೆ ಅವ್ರ ಜಾತಕ ಏನ್ ಹೇಳಿ, ಅದಕ್ಕೆ ಹೇಳಿದ್ದು ನಾನು, ಬುಧ ಪ್ರಾಬ್ಲಮೆಟಿಕ್ ಇದ್ದಾನೆ, ಮದುವೆ ಮಾಡ್ಲಿಕ್ಕೆ ಬಿಡುದಿಲ್ಲ ಈಗ ಅಂತ. ಓಕೆನಾ? ಅದೇನಾಗುತ್ತೆ, ನಿಮ್ಗೆ ಒಂದು 2-3 ವಾರ ಬಂದು ಕಟ್ ಆಗ್ಬೇಕು, 2-3 ವಾರ ಬಂದು ಡಿಸ್ಕನೆಕ್ಟ್ ಆಗ್ಬೇಕು, ಆನಂತರ ಹೋಗಿ ಮದುವೆ ಆಗುತ್ತೆ, ಅರ್ಥ ಆಯ್ತಾ? ನಿಮ್ಗೆ ಕೇಳಿಸ್ತಾನು ಇಲ್ಲ, 2-3 ವಾರ ಬಂದು ಡಿಸ್ಕನೆಕ್ಟ್ ಆಗ್ಬೇಕು, ಆನಂತರ ಹೋಗಿ ಮದುವೆ ಆಗುತ್ತೆ, ಅಲ್ಲಿವರೆಗೆ ಆಗಲ್ಲ. ಈಗ ವಯಸ್ಸು ಎಷ್ಟು ಹೇಳಿ, ಜಸ್ಟ್ ಹೇಳಿ ನಂಗೆ, ಅವ್ರಿಗೆ ವಯಸ್ಸು ಎಷ್ಟು? ಇವಾಗ 25 ರನ್ನಿಂಗ್ ಸರ್. 25 ರನ್ನಿಂಗ್. ಲಗ್ನ ಯಾವುದು? ಧನುರ್ ಲಗ್ನ, ಮಕರ ರಾಶಿ. ಓಕೆ, ಶುಕ್ರ ಎಲ್ಲಿದ್ದಾನೆ? ಶುಕ್ರ 6ನೇ ಮನೆಯಲ್ಲಿ ಶನಿ ಜೊತೆ ಕಂಬೈನ್. ಅಥವಾ ಡಿಲೇ ಮದುವೆ ಅಂತ ಆಯ್ತು. ಈಗ ಕೆಲಸ ಚೆನ್ನಾಗಿರ್ತದೆ, ಕೆಲಸದಲ್ಲಿ ಚೆನ್ನಾಗಿ ಹೋಗುವಂತ ಯೋಗ, ಕೆಲಸಕ್ಕೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಮದುವೆ ಡಿಲೇ. ಬುಧ ಎಲ್ಲಿದ್ದಾನೆ ಜಾತಕದಲ್ಲಿ?
ಬುಧ ಸಪ್ತಮದಲ್ಲಿದ್ದಾನೆ ಸರ್. ಬುಧ ಅದೇ ಗುರು ಬುಧ ರಾಹು ಮರಣಕಾರಣ ಸ್ಥಾನದಲ್ಲಿದ್ದಾನೆ. ಅದಕ್ಕೆ ಹೇಳಿದ್ದು ಬುಧ ಮೆಲೆಫಿಕ್ ಅಲ್ಲಿ ಇದ್ದಾನಂತ. ಅದಕ್ಕೆ ಸಂಬಂಧಗಳನ್ನ ಮಾಡ್ಲಿಕ್ಕೆ ಬಿಡುದಿಲ್ಲ ಆತ. ಅದಕ್ಕೆ ಏನ್ ಮಾಡ್ಬೇಕು, ಹೆಸರು ಕಾಳಿಂದ ನಿವಾಳಿಸ್ಬೇಕು. ಈ ರೆಕಾರ್ಡಿಂಗ್ ಅನ್ನ ನಾಳೆ ಹಾಕ್ತೇನೆ, ಒಮ್ಮೆ ಕೇಳಿಸ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ ಆಯ್ತಾ. ಇಲ್ಲಾಂದ್ರೆ ನಿಮ್ಮ ಕಿವಿ ಹೀಗೆ ಮಾಡಿ 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 ಎಲ್ಲೋ ಒಂದ್ ಕಡೆ ಅಲ್ವಾ ತೊಂದರೆ ಆಗುತ್ತೆ. ಸರ್ ಕೇಳಿಸ್ತಾ ಇಲ್ಲ ಸರ್, ರೋಡ್ ಅಲ್ಲಿ ಇದೀನಿ ಅದರಿಂದ. ಆಯ್ತು, ಪರವಾಗಿಲ್ಲ. ನೀವೇನ್ ಮಾಡಿ ಅಂದ್ರೆ ನಾಳೆ ರೆಕಾರ್ಡಿಂಗ್ ಕೇಳಿಸ್ಕೊಳ್ಳಿ, ನಿಮ್ಗೆ ಕ್ಲಿಯರ್ ಆಗುತ್ತೆ ಆಯ್ತಾ. ಥ್ಯಾಂಕ್ ಯು ಸರ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಎಸ್, ಒಳ್ಳೆದಾಗಲಿ. ನಮಸ್ತೆ ಗುರುಗಳೇ. ನಮಸ್ತೆ. ಮೃತ್ಯುಂಜಯ ಅಂತ ಗುರುಗಳೇ. ಯಾರು? ಮೃತ್ಯುಂಜಯ ಗುರುಗಳೇ. ನಿಮ್ಮ ಹೆಸರು ಕೇಳಿಸ್ತಾ ಇಲ್ಲ. ಮೃತ್ಯುಂಜಯ ಗುರುಗಳೇ. ಮೃತ್ಯುಂಜಯ. ಮೃತ್ಯುಂಜಯ. ಮೃತ್ಯುವನ್ನ ಮೃತ್ಯುವಿನಿಂದ ಜಯ ಗಳಿಸಿದವ ಮೃತ್ಯುಂಜಯ. ಹೇಳಿ ಈಗ. ಏನು ಗುರು, ನನ್ನ ಮಗನ ಮಾತಿಂದ ಬರ್ತಾ ಇಲ್ಲ ಗುರು. 3 ವರ್ಷ 2 ಮತ್ತು 3 ಮೂರಾಗಿದ್ದು ಮಾತು ಕರೆಕ್ಟ್ ಆಗಿ ಬರ್ತಾ ಇಲ್ಲ. ಏನಾದ್ರು ಪ್ರಾಬ್ಲಮ್? ಅಲ್ಲ, ನಿಮ್ಮ ಮಾತೇ ನನ್ಗೆ ಕೇಳಿಸ್ತಾ ಇಲ್ಲ. ಈಗ ಮಗನಿಗೆ ಹೇಗೆ ಮಾತು ಬರುತ್ತೆ ಅಲ್ವಾ? ಈಗ ಒಬ್ರು ಹಾಗೇನೆ ಮಾತಾಡಿದ್ರು ಅಲ್ವಾ? ಯಾಕಂದ್ರೆ ಬುಧ ಎಲ್ಲಾ ಕಡೆ ಡಿಸ್ಟರ್ಬೆನ್ಸ್ ಕೊಡ್ತಾ ಇದ್ದಾನೆ. ನಿಮ್ಮ ಮಗನ ಜಾತಕದಲ್ಲಿ ಬುಧ ಡಿಸ್ಟರ್ಬೆನ್ಸ್ ಇದ್ದಾನೆ. ಅದಕ್ಕೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಮಾತಿನಲ್ಲಿ ಪ್ರಾಬ್ಲಮ್ ಆಗ್ತಾನೆ, ರೈಟಾ? ಮಗನ ಜಾತಕದಲ್ಲಿ ಬುಧ ಮೀನ ರಾಶಿಯಲ್ಲಿ ಇದ್ದಾನೆ ಗುರು. ಅದಕ್ಕೆ 13ನೇ ರಾಶಿಯಲ್ಲಿ ಇದ್ದಾನ. ರಾಹು ಜೊತೆಗೆ ಎಲ್ಲಿದ್ದಾನೆ? ಮೀನ ರಾಶಿಯಲ್ಲಿ ಇದ್ದಾನೆ ಗುರು. ಮೀನ ರಾಶಿಯಲ್ಲಿ ಬುಧ ಇದ್ದಾನೆ, ನೀಚ ಆಗ್ಬಿಟ್ಟ. ಈಗ ರಾಹು ಎಲ್ಲಿದ್ದಾನೆ? ರಾಹು ಅಲ್ಲಿ ಇದ್ದಾನೆ ಗುರು. ಅದೇ ಹೇಳಿದ್ದು, ರಾಹುವಿನ ಸಂಯೋಗದಲ್ಲಿ ಇದ್ದಾನಂತ. ಈಗ ಅರ್ಥ ಆಯ್ತಾ? ಅದಕ್ಕೆ ಅದು ಪ್ರಾಬ್ಲಮ್ ಜಾಸ್ತಿ ಆಯ್ತು, ಎನ್ಹೆನ್ಸ್ ಆಯ್ತು ಪ್ರಾಬ್ಲಮ್. ಅರ್ಥ ಆಯ್ತಾ? ಮೀನ ರಾಶಿಯಲ್ಲಿ ರಾಹು ಎನ್ಹೆನ್ಸ್ ಮಾಡ್ತಾನೆ, ಬುಧನ ಎನರ್ಜಿ ನೀಚ, ಅದನ್ನ ಎನ್ಹೆನ್ಸ್ ಮಾಡ್ತಾ ಇದ್ದಾನೆ. ಅಥವಾ ಪ್ರಾಬ್ಲಮ್ ಆಗುತ್ತೆ. ಬುಧ ಪ್ರಾಬ್ಲಮೇ. ನೀವ್ ಹೇಳಿದ ತರ ಅವನಿಗೆ ಮಾತಿನಲ್ಲಿ ಪ್ರಾಬ್ಲಮ್ ಬಂದೇ ಬರ್ತದೆ. ಬಟ್ ಹೆಸರುಗಳಿಂದ ಈಗಿಂದೀಗಲೇ ನಿವಾರಿಸಿ ಹೊರಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿ. ಮತ್ತೆ ಅವನಿಗೆ ಏನೆಲ್ಲ ಟ್ರೀಟ್ ಮಾಡ್ಬೇಕು ಅದನ್ನ ಮಾಡಿ. ಈಗ ಮಾತಿಗೆ ಸಂಬಂಧ ಆಯ್ತಾ? ಚೆನ್ನಾಗಿ ಅಷ್ಟು ಮಾಡಿ. ಒಳ್ಳೇದಾಗ್ಲಿ ಸರ್. ಓಕೆ, ಸಾಕು ಇವತ್ತಿಗೆ, ರೈಟ್? ಇನ್ಯಾರು ಇದ್ದಾರ ಎಮರ್ಜೆನ್ಸಿ ಅವರು? ಯಾರಿದು? ಮಾತಾಡಿ. ಈಗ ನನ್ಗಾಗುತ್ತೆ, ಎಲ್ರಿಗೂ ಬುಧ ಪ್ರಾಬ್ಲಮೆಟಿಕ್ ಬರ್ತಾನೆ. ಈಗ ಅದಕ್ಕೆ ಏನ್ ಮಾಡೋಣ, ನಾವು ಕಾರ್ಯಕ್ರಮ ಮುಗಿಸ್ಬೇಡ. ನಮಸ್ತೆ ಸರ್. ನಮಸ್ತೆ. ಯಾರಿದು? ಸುರೇಖಾ. ಸುರೇಖ ಅವರೇ ಮಾತಾಡಿ. ಗುರುಗಳೇ, ನಮ್ಮ ಯಜಮಾನ್ರಿಗೆ ತಂದೆ ಆಸ್ತಿ ಯಾವಾಗ ಸಿಗುತ್ತೆ, ಅದು ಪ್ರಶ್ನೆ. ಡಿಲೇ ಅಂತ ಉಂಟಲ್ವಾ? ಶನಿಯ ಇಂಪ್ಯಾಕ್ಟ್ ಉಂಟು, ಡಿಲೇ ಮಾಡ್ತಾನಂತ ಉಂಟು. ಇನ್ನು 8 ತಿಂಗಳ ಕಾಲ ಅಂತೂ ಇಲ್ಲ, ಆನಂತರ ನೋಡ್ಬೇಕು. ಇನ್ನು ಎಷ್ಟು ತಿಂಗಳು ಗುರುಗಳೇ? 8 ತಿಂಗಳ ಕಾಲ ಅಂತೂ ಇಲ್ಲ. ಅದೇ ಅವ್ರ ತಂದೆಗೆ ಇವಾಗ ಗ್ಯಾಂಗ್ರೀನ್ ಆಗಿದೆ, ಆರೋಗ್ಯ ಸರಿ ಇಲ್ಲ. ಇಲ್ಲ, ಅದು ಪ್ರಾಬ್ಲಮ್ ಆಗ್ತದೆ. ಈಗ ಸದ್ಯಕ್ಕೆ ಇಲ್ಲ, ಸದ್ಯಕ್ಕೆ ಯಾವ್ದು ಕೂಡ ಇಲ್ಲ. ಈಗ ಸದ್ಯಕ್ಕೆ ಯಾವ್ದು ರಿಸಲ್ಟ್ ಬರ್ತಾ ಇಲ್ಲ ಅಂತ ಉಂಟು. ಶನಿಯ ಇಂಪ್ಯಾಕ್ಟ್ ತುಂಬಾ ಜಾಸ್ತಿ ಇದೆ, ಶನಿಯ ಇಂಪ್ಯಾಕ್ಟ್ ತುಂಬಾ ಬರ್ತಾ ಉಂಟು. ಅದರಿಂದಾಗಿ ಶನಿ ಯಾವುದೇ ಕೆಲಸವನ್ನ ಬೇಗನೆ ಮಾಡ್ಲಿಕ್ಕೆ ಬಿಡುದಿಲ್ಲ, ಡಿಲೇ ಆಗಿದೆ. ಈಗ ಅವ್ರಿಗೆ ಗ್ಯಾಂಗ್ರೀನ್ ಆಗಿದೆ, ಅದು ಹುಷಾರಾಗ್ಲಿಕ್ಕೆ ಬಿಡುದಿಲ್ಲ. ಈಗ ಹುಷಾರಾಗ್ಲಿ ಬಿಡುದಿಲ್ಲ, ಆಸ್ತಿಯ ವಿಚಾರದಲ್ಲಿ ಮುಂದೆ ಹೋಗ್ಲಿಕ್ಕೆ ಬಿಡುದಿಲ್ಲ. ಎಲ್ಲ ಒಂಥರ ಸ್ಟ್ರಕ್ ಆಗಿರ್ತದೆ. ಎಲ್ಲೋ ಒಂದ್ ಕಡೆ ಏನಂದ್ರೆ ತಡೆ ಹಾಕಿದಾಗೆ, ಬೇಲಿ ಹಾಕಿದಾಗೆ ಉಂಟು. ಮುಂದೆ ಹೋಗ್ಲಿಕ್ಕೆ 8 ತಿಂಗಳ ಕಾಲ ಅಂತೂ ಮುಂದೆ ಹೋಗ್ಲಿಕ್ಕೇನೆ ಇಲ್ಲ. ನಾನು ಹೇಳ್ತೀನಿ, ಅಲ್ಲಿವರೆಗೆ ಮಾತಾಡೋದೇ ಬೇಡ ಅಂತ. 8 ತಿಂಗಳಾದ್ಮೇಲೆ ನ್ಯಾಯವಾಗಿ ಏನ್ ಸಿಗ್ಬೇಕು ಅದು ಸಿಗುತ್ತಾ ಗುರುಗಳೇ? 8 ತಿಂಗಳಾದ್ಮೇಲೆ ಅದ್ರ ಬಗ್ಗೆ ಮಾತಾಡಿ. ಮತ್ತೆ ಏನಾದ್ರು ಬಂದ್ರೆ ನನ್ಗೆ ಸ್ವಲ್ಪ ಕೊಡಿ, ಸಾಕು. ಆಯ್ತಾ? ಬೇರೇನ್ ಬೇಕಾಗಿಲ್ಲ. ಇವಾಗ ಶನಿ ಮಹಾರಾಜಿಗೆ ಏನಾರ ಪರಿಹಾರ ಮಾಡೋದ ಗುರುಗಳೇ? ಸ್ವಲ್ಪ ಅನಾಥಾಶ್ರಮಕ್ಕೆ ಡೊನೇಷನ್ ಮಾಡಿ, ಅಕ್ಕಿ ಅಥವಾ ರೇಷನ್. ಆಯ್ತಾ? ತಿಂಗಳಿಗೆ ಒಂದು ಮಾಡಿ, 8 ತಿಂಗಳು ಕೂಡ ಮಾಡಿ. ಮೇ ಬಿ ಒಳ್ಳೆ ರಿಸಲ್ಟ್ ಬರ್ಬೋದು, ತೊಂದ್ರೆ ಇಲ್ಲ. ಆಯ್ತಾ? ಅಷ್ಟು ಮಾಡಿ, ಅವಸರ ಮಾಡ್ಬೇಡಿ. ಸುಮ್ಮನೆ ಇದ್ದ ಬಿಡಿ, ಏನು ಮಾಡ್ರು ಬೇಡ. ಕಾಮ್ ಆಗಿರಿ, ಕೂಲ್ ಆಗಿರಿ. ಆಯ್ತಾ? ಒಳ್ಳೇದಾಗ್ಲಿ. ಮನೋಜ್ ಅವರೇ ಕೊನೆಯದಾಗಿ ಮಾತಾಡೋಣ. ಮನೋಜ್ ಅವರೇ ಮಾತಾಡಿ. ಈಗ ಆರೋಗ್ಯ ಸರಿ ಇಲ್ಲ ಸರ್. ಯಾರ್ದು? ನಂದು ಸರ್. ನಿಮ್ಮ ಆರೋಗ್ಯ ಸರಿ ಇಲ್ಲ. ಓಕೆ, ಏನಾಗ್ತಾ ಉಂಟು? ಎಷ್ಟು ವಯಸ್ಸು ಎಷ್ಟಾಯ್ತು ಈಗ? 37. 37ನೇ ವಯಸ್ಸಿಗೆ ಆರೋಗ್ಯ ಸರಿ ಇಲ್ಲ. ಕೇತು ಪ್ರಾಬ್ಲಮೆಟಿಕ್ ಅಲ್ವಾ ಜಾತಕದಲ್ಲಿ? ಕೇತು ತುಂಬಾ ತೊಂದರೆ ಕೊಡ್ತಾನಂತ ಉಂಟು. ಆ ಕೇತು ತೊಂದರೆ ಕೊಟ್ರೆ ಏನಾಗುತ್ತೆ ಗೊತ್ತಾ? ಅವನು ಎಲ್ಲದಕ್ಕೂ ತಡೆ ಹಾಕಿ ಬಿಡ್ತಾನೆ. ಈ ಶನಿ ಕೂಡ ಹಾಗೇನೆ, ಕೇತು ಕೂಡ ಹಾಗೇನೆ. ಮುಂದೆ ಹೋಗ್ಲಿಕ್ಕಿಲ್ಲ. ನೀವು ಏನಾದ್ರು ಇದು ಟ್ರೀಟ್ಮೆಂಟ್ ತಗೊಳ್ತಿರಲ್ಲ, ಅದು ಕೂಡ ಫೇಲ್ ಮಾಡಿಬಿಡ್ತಾನೆ ಅದ. ಇದು ಪರಿಸ್ಥಿತಿ. ಮತ್ತೊಂದೇನಂದ್ರೆ, ಆರೋಗ್ಯದಲ್ಲಿ ಏನ್ ಸಮಸ್ಯೆ ಉಂಟು ಪತ್ತೆ ಹಚ್ಚಲಿಕ್ಕೂ ಕೂಡ ಬಿಡುದಿಲ್ಲ. ಈಗ ನಿಮ್ಗೆ ಗೊತ್ತುಂಟು ಏನ್ ಸಮಸ್ಯೆ ಉಂಟು ಅಂತ? ಮಾನಸಿಕ ಗೊತ್ತಾಗ್ತಾನಲ್ಲ ಏನ್ ಸಮಸ್ಯೆ. ಅದೇ ಹೇಳಿದ್ ನಾನು, ಕೇತು ಅದನ್ನೇ ಮಾಡುದು, ಗೊತ್ತೇ ಆಗುದಿಲ್ಲ ಯಾವುದು ಅಂತ. ಇದು ಕೇತುವಿನ ಇಂಪ್ಯಾಕ್ಟ್ ಅಲ್ವಾ? ಸೊ ನಾನೀಗ ನಿಮ್ಗೆ ಏನು ಹೇಳೋ ಅಂತಿಲ್ಲ. ನೀವೇನ್ ಮಾಡ್ಬೇಕಂದ್ರೆ ಗುರು ಸೇವೆ ಮಾಡ್ಬೇಕು ಸರ್. ಆಯ್ತಾ? ಗುರು ಸೇವೆ ಮಾಡಿ ಒಂದನೇದಾಗಿ. ಮತ್ತೆ ಮನೆಯಲ್ಲಿ ಏನಾದ್ರು ಈ ಹಗ್ಗ, ಆನಂತರ ಪೈಪು, ಆನಂತರ ಕಟ್ಟಿಟ್ಟ ವಸ್ತುಗಳು, ಆನಂತರ ವಯರ್, ಆನಂತರ ತುಂಡಾದ ವಸ್ತುಗಳು, ಅದನ್ನೆಲ್ಲ ಮನೆಯಿಂದ ಹೊರಗಾಕಿ. ಮನೆಯಲ್ಲಿ ನನಗೇನು ಬರ್ತಾ ಉಂಟಂದ್ರೆ, ದೇವರ ಕೋಣೆ ಇಟ್ಟ ಜಾಗ ಸರಿ ಇಲ್ಲ ಅಂತ. ದೇವರ ಕೋಣೆ ಎಲ್ಲಿ ಉಂಟು? ಪಶ್ಚಿಮ ಇದೆ ಸರ್, ವೆಸ್ಟ್.
ಅದ ಮತ್ತೆ ಅಲ್ಲನ್ನು ತೆಗಿಬೇಕು ತಾನೆ, ಈಶಾನ್ಯಕ್ಕೆ ತಾನೆ ಅದನ್ನ. ಹಾ ಸರಿ ಸರ್. ಆ ಈಶಾನ್ಯಕ್ಕೆ ತಂದ್ರೆ ಒಂದು ದಾರಿ ಕಂಡು ಬರ್ಬೋದು ನಿಮ್ಗೆ. ಹಾ ಅರ್ಥ ಆಯ್ತಾ? ಹಾ ಸರ್. ಅಷ್ಟು ಮಾಡಿ, ಅವಾಗ ಏನೋ ಒಂದು ಗೆಲುವು ನಿಮ್ಮದಾಗುತ್ತೆ. ಆಯ್ತಾ? ಹಾ ಸರಿ ಸರ್. ಕೇತು, ಅದಕ್ಕೆ ಕೇತು ಪ್ರಾಬ್ಲಮ್ ಕೊಡ್ತಾ ಇದ್ದಾನೆ. ನಾನು ಸರಿ ಜಾಗದಲ್ಲಿಲ್ಲ, ನಾನು ಸರಿ ಜಾಗದಲ್ಲಿಲ್ಲ, ಸರಿ ಜಾಗದಲ್ಲಿ ಹೊತ್ತುಕೊಂಡು ಹೋಗಿಡು, ಇಲ್ಲ ನಿನ್ನನ್ನು ಬಿಡುವುದಿಲ್ಲ, ಆ ಥರ. ಹಾ ಸರ್. ನಿಂಗೆ ಏನು ಸಮಸ್ಯೆ ಉಂಟು ಅದನ್ನು ಹೇಳಲಿಕ್ಕೂ ಕೂಡ ಬಿಡುವುದಿಲ್ಲ. ಹಾ ರೈಟಾ? ಹಾ ಸರ್. ರೈಟಾ? ಓಕೆನಾ? ಜಿಯೋಮಿ ಅವ್ರೆ, ಅರ್ಥ ಆಯ್ತು ಅಂತ ಇಟ್ಕೊಳ್ತೀವಿ. ಓಕೆ, ಒಳ್ಳೇದಾಗಲಿ ಸರ್. ನೀವು ಅದನ್ನು ಚೇಂಜ್ ಮಾಡಿ ನೋಡಿ, ಮತ್ತೆ ಮನೆಯನ್ನು ಕ್ಲೀನ್ ಮಾಡಿ. ಪೈಪು ಮತ್ತೆ ಏನು ವಯರ್ ಮತ್ತೆ ಹಗ್ಗ ಮತ್ತೆ ಅದೆಲ್ಲ ಟೂಟ ಫುಟ ವಸ್ತು ಎಲ್ಲ ತೆಗೆದು ಬಿಡಿ ಮನೆಯಿಂದ. ಹಾ ಸರಿ ಆಯ್ತಾ? ಸರ್. ಮತ್ತೆ ಗುರು ಸೇವೆ ಮಾಡಿ, ಗಣಪತಿ ಹಾ, ಸರಿ. ಟೆಂಪಲ್ಗೆ ಹೋಗಿ, ಅಲ್ಲಿಗೆ ಫಿನಿಶ್. ಏನೋ ದಾರಿ ಕಂಡು ಬರುತ್ತೆ. ಒಳ್ಳೇದಾಗ್ಲಿ ಸರ್. ಓಕೆ, ಸರಿ ಹರ್ಷಿತ್ ಸರ್. ಅವರೇ ಮಾತಾಡಿ. ಕೊನೆಯದಾಗಿ, ಇದು ಕೊನೆಯದು, ಇನ್ನು ಯಾರು ಪ್ರಶ್ನೆ ಮಾಡಬೇಡಿ. ಮತ್ತೆ ಚಂದನ ಅವರು ಮಾತಾಡಬೇಡಿ, ಕ್ಲಾಸಲ್ಲಿ ಮಾತಾಡಿ. ಹರ್ಷದ್ ಅವರೇ ಮಾತಾಡಿ. ಗುರುಜಿ, ನನ್ನ ಹೆಸರು ಮೀರಾ ಅಂತ. ನಿಮ್ಮ ಹೆಸರು ಮೇದ, ಹಾಕೊಂಡದ್ದು ಬೇರೆ, ಇರುವುದೇ ಬೇರೆ. ಇಲ್ಲ, ನಮ್ಮ ಅತ್ತೆ ಮಾತಾಡ್ತಿದಾರೆ. ನಾನು ಹರ್ಷಿತಾ ಅವರು. ಓ ನೀವಲ್ವಾ? ಓಕೆ 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 ಓಕೆ, ಮಾತಾಡಿ ಮಾತಾಡಿ. ನನ್ ಚಿಕ್ಕ ಮಗನ ಬಗ್ಗೆ ಕೇಳ್ಬೇಕಿತ್ತು. ಚಿಕ್ಕ ಮಗನ ಬಗ್ಗೆ? ಹಾ. ಚಿಕ್ಕ ಡೇಟ್ ಮಗನಿಗೆ? ಆಫ್ ಬರ್ತ್. ಡೇಟ್ ಆಫ್ ಬರ್ತ್ ಏನು ಬೇಡ, ಪ್ರಶ್ನೆ ಮಾಡಿ ನಂಗೆ. ಅವನು ಈಗ ಬಿಸ್ನೆಸ್ ಅಂದ್ರೆ, ನಾನು ಅವನ್ಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಲೈನ್ ಅಲ್ಲಿ ಅವ್ರ ಅಪ್ಪನ ಜೊತೆ ಮಾಡ್ತಿದ್ದಾನೆ. ಇನ್ನ ಅವ್ನ್ ಸೆಟಲ್ ಆಗಿಲ್ಲ, ಅದಕ್ಕೆ ಈಗ ಅದು ಅವನ್ಗೆ ಸಕ್ಸಸ್ ಕೊಡುತ್ತಾ ಅಂತ. ಈಗ ತಂದೆ ಏನ್ ಮಾಡ್ತಾರೆ? ತಂದೆ ನಮ್ದು ದಿನಸಿ ವ್ಯಾಪಾರ, ಅವ್ರ ತಂದೆ ತಾಯಿ ಮಾಡಿದ್ರು. ಹಂಗೆ ಅವ್ರು ಕನ್ಸ್ಟ್ರಕ್ಷನ್ ಲೈನ್ ಅಲ್ಲಿ ಈಗ ನೀವು ಕೇಳ್ತಾ ಇರೋದು ಯಾರ ಬಗ್ಗೆ? ಚಿಕ್ಕ ಮಗನ್ ಬಗ್ಗೆ. ಅವ್ರ ಚಿಕ್ಕ ಜೊತೆ ಮಗನ ಬಗ್ಗೆ. ಹೋಗ್ತಿದ್ದಾನೆ. ಓಕೆ, ಚಿಕ್ಕ ಮಗನ ತಂದೆ ಅಂದ್ರೆ ನಿಮ್ಮ ಗಂಡ? ಹೌದು. ಎಲ್ಲಿದ್ದಾರೆ ಅವರು? ಇಲ್ಲೇ ಇದ್ದಾರೆ, ಬೆಂಗಳೂರಲ್ಲೇ. ಅವರು ನಿಮ್ ಜೊತೆ ಇದ್ದಾರಾ, ಬೇರೆ ಇದ್ದಾರಾ? ನಮ್ ಜೊತೆ. ನಿಮ್ ಜೊತೆ ಇದ್ದಾರೆ. ಮಗ ಎಲ್ಲಿದ್ದಾನೆ? ಮಗನು ನಮ್ ಜೊತೆನೆ. ಮತ್ತು ತಂದೆ ಮತ್ತೆ ಮಗನ ಸಂಬಂಧ ಹೇಗುಂಟು? ಅದ್ ಅವಾಗ ಅವಾಗ ಕ್ಲಾಶ್ ಆಗ್ತಾ ಇರುತ್ತೆ. ಬಟ್ ಅದು ಸರಿ ಮಾಡ್ಕೊಳ್ಳಿ, ಬಿಸ್ನೆಸ್ ನಡೀಲಿಕ್ಕೆ ಶುರು ಆಗುತ್ತೆ. ಅಲ್ಲಿ ಅವರು ಒಂದು ಬ್ರಾಕೆಟ್ ಹಾಕಿಕೊಂಡಿದ್ದಾರೆ ಎಲ್ಲ, ತಂದೆ ಮತ್ತೆ ಮಗ ಒಬ್ರಿಗೊಬ್ರು. ಅಲ್ಲಿ ಏನೋ ಅವ್ರಿಗೆ ಒಬ್ರಿಗೊಬ್ರು ಕಾಂಪ್ರಮೈಸ್ ಇಲ್ಲ. ಅರ್ಥ ಆಯ್ತಾ? ತಂದೆ ಹೇಳುದು ಮಗನಿಗೆ ಆಗಲ್ಲ, ಮಗ ಹೇಳುದು ತಂದೆಗೆ ಆಗಲ್ಲ, ಅಥವಾ ಈ ಕ್ಲಾಸಸ್ ಉಂಟಲ್ಲಿ. ಅದಕ್ಕೆ ಏನಾಗುತ್ತೆ, ನಿಮ್ಮ ಬಿಸ್ನೆಸ್ ಆಗಲಿ ಏನು ನಡೀಲಿಕ್ಕೇನು ಬಿಡಲ್ಲ, ಪ್ರಾಬ್ಲಮ್ ಆಗುತ್ತೆ. ನಂಗೆ ಬಂದದ್ದೇನಂದ್ರೆ ಸೂರ್ಯ ಪ್ರಾಬ್ಲಮೆಟಿಕ್ ಅಂತ. ಸೂರ್ಯ ಅಂದ್ರೆ ತಂದೆ. ಆಯ್ತಾ? ಅಲ್ಲಿ ಅವರು ಇಬ್ರು ಕೂಡ ಅರ್ಥ ಆಗುತ್ತೆ ನಿಮಗೆ, ಬ್ರಾಕೆಟ್ ನಿರ್ಮಾಣ ಮಾಡಿರ್ತಾರೆ. ಅರ್ಥ ಆಯ್ತಾ? ತಂದೆ ಇಲ್ಲಿದ್ರೆ ಮಗ ಇಲ್ಲಿರ್ತಾನೆ, ದೂರದಲ್ಲಿರ್ತಾನೆ. ಇದು ಪರಿಸ್ಥಿತಿ. ಮನೆಯಲ್ಲಿ ಅದನ್ನ ಕಾಂಪ್ರಮೈಸ್ ಮಾಡ್ಕೊಳ್ಳಿ. ಮತ್ತೆ ಪೂರ್ವದ ಭಾಗ ಡಿಸ್ಟರ್ಬೆನ್ಸ್ ಇದೆ, ಪೂರ್ವದ ಭಾಗವನ್ನ ಕಿಟಕಿ ಎಲ್ಲ ಓಪನ್ ಮಾಡಿಡಿ ಮನೆಯಲ್ಲಿ. ಆಯ್ತಾ? ಪೂರ್ವದ ಭಾಗ ಕಿಟಕಿ ಬಾಗಿಲುಗಳೆಲ್ಲ ಓಪನ್ ಮಾಡಿಡಿ. ಅವ್ರಿಗೆ ಹರ್ಷಿತ್ ಅವ್ರಿಗೆ ಸ್ವಲ್ಪ ವಾಸ್ತು ಅಂತ ಗೊತ್ತಿದೆ, ಮೊದಲೇ ಪೂರ್ತಿ ಗೊತ್ತಿಲ್ಲ, ಸ್ವಲ್ಪ ಅದು ಗೊತ್ತಿದೆ. ಅವ್ರ ಹತ್ರ ಮಾಡಿಸ್ಕೊಳ್ಳಿ ಸ್ವಲ್ಪ ಏನಾದ್ರು. ಆಯ್ತಾ? ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಿ, ಮೇ ಬಿ ಒಳ್ಳೆ ರಿಸಲ್ಟ್ ಬರ್ಬೋದು, ತೊಂದರೆ ಇಲ್ಲ. ಓಕೆನಾ? ಈಗ ಟೆಕ್ನಿಕ್ ಗೊತ್ತಾಯ್ತು ಏನ್ ಹೇಳಿದಂತ ಅಷ್ಟೇ. ಅವನ ಜಾತಕದಲ್ಲಿ ಸಮೇತ ಏನಾಗುತ್ತೆ, ಸೂರ್ಯ ಅಫ್ಲಿಕ್ಷನ್ ನಲ್ಲಿ ಇರ್ತಾನೆ, ಪ್ರಾಬ್ಲಮೆಟಿಕ್ ಆಗಿರ್ತಾನೆ. ಅದಕ್ಕೆ ಅಷ್ಟೇ. ತಂದೆಗೆ ತುಂಬಾ ರೆಸ್ಪೆಕ್ಟ್ ಮಾಡ್ಲಿಕ್ಕೆ ಹೇಳಿ. ತಂದೆಯ ಜೊತೆಗೆ ತುಂಬಾ ಒಳ್ಳೆ ರೀತಿಯಲ್ಲಿ ರಿಲೇಶನ್ಶಿಪ್ ಮೇಂಟೈನ್ ಮಾಡ್ಲಿಕ್ಕೆ ಹೇಳಿ. ತಂದೆಯ ಜೊತೆ ಕೂತ್ಕೊಂಡು ಊಟ ಮಾಡ್ಲಿಕ್ಕೆ ಹೇಳಿ, ಅಥವಾ ಮಧ್ಯಾಹ್ನ ರಾತ್ರಿ. ಆಯ್ತಾ? ಆ ನಂತರ ನೋಡಿ ಏನ್ ಚೇಂಜಸ್ ಬರ್ಲಿಕ್ಕೆ ಶುರು ಆಗುತ್ತೆ ಅಂತ. ಕ್ಲಿಯರ್ ಆಯ್ತಾ? ಅದಕ್ಕೆ ಮನೆಯಲ್ಲೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಓಕೆನಾ? ಎಸ್, ಸಾಕು ಇವತ್ತಿಗೆ. ದೇವ್ರ ಒಳ್ಳೇದ್ ಮಾಡ್ಲಿ ಎಲ್ರಿಗೂ ಕೂಡ. ಓಕೆ, ಈಗೇನ್ ಮಾಡೋಣ, ಕಾರ್ಯಕ್ರಮನ ಮುಗಿಸುವಂತ ಹೊತ್ತಾಗಿದೆ, ಸಾಕು ಅಂತ ಇಟ್ಕೊಳ್ತೇನೆ. ನೀವೆಲ್ಲ ಇದ್ದೀರಾ ಇಲ್ಲಿ. ಓಕೆ, ನಾಳ್ದು ನಮ್ದು ಬೆಂಗಳೂರಲ್ಲಿ ಒಂದು ಕ್ಲಾಸ್ ಇದೆ. ಯಾವುದು? 1 minute ಪ್ರಿಡಿಕ್ಷನ್ ಟೆಕ್ನಿಕ್. ಈಗ ಗೊತ್ತಾಯ್ತಾ 1 minute ಪ್ರಿಡಿಕ್ಷನ್ ಟೆಕ್ನಿಕ್ ಹೇಗೆ ಬರುತ್ತೆ ಅಂತ? ಗೊತ್ತಾಯ್ತಾ ನಿಮ್ಗೆ? ಹೀಗೆ ಬರುತ್ತೆ ಸರ್. ಈಗ ನಾನು ಜಾತಕ ನೋಡಿದ್ನಾ? ನಾನೇನಾದ್ರೂ ನೋಡಿದ್ನಾ? ಯಾರ್ದಾದ್ರು ಒಬ್ಬರ ಜಾತಕ ತಗೊಂಡೆ, ಬಾಕಿ ಯಾರು ಜಾತಕ ತಗೊಂಡ್ನ? ನನಗೆ ಗೊತ್ತು ಅವ್ರ ಜಾತಕದಲ್ಲಿ ಇಂಥ ಪ್ರಾಬ್ಲಮ್, ಇಂಥ ಪ್ಲಾನೆಟ್ಸ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಉಂಟದ. ನನಗೆ ಗೊತ್ತು ಸರ್. ಹೇಗೆ ಗೊತ್ತಾಯ್ತು ತಾನೆ? ಈಗ ನಿಮ್ಮ ಎದುರಿಗೆ ಇದ್ದೇನೆ ನಾನು. ನೀವು ಹಾಗೆ ಹೇಳ್ತೀರಾ ಸರ್, ಅದೆಲ್ಲ ನೀವು ಮೊದಲೇ ಹೇಳಿಕೊಟ್ಟಿದ್ದೀರ ಅವ್ರಿಗೆ, ಅದಕ್ಕೆ ಕಾಲ್ ಮಾಡಿದ್ರು ಹಾಗೆ. ನನಗೆ ಅದೆಲ್ಲ ಅಗತ್ಯನೇ ಇರುವುದಿಲ್ಲ. ಓಕೆನಾ? ಅದಕ್ಕೆ ಹೇಳುದು, ಜ್ಯೋತಿಷ ಕರೆಕ್ಟಾಗಿ ನೀವು ಕಲ್ತ್ಕೊಂಡಾಗ ನಿಮ್ಗೆ ಯಾವ್ದು ಕೂಡ ಬೇಕಾಗಿಲ್ಲ. ಜಾತಕ ಯಾವುದು ಅವ್ರು ಎದುರಿಗಿದ್ರೆ ಸಾಕು, ಅವರ ಮಾತು ಕೇಳಿಸ್ಕೊಂಡ್ರೆ ಸಾಕು, ನಿಮಗೆ ಗೊತ್ತಾಗ್ಲಿಕ್ಕೆ ಶುರು ಆಗುತ್ತೆ. ಎಲ್ಲಿಂದ ಪ್ರಾಬ್ಲಮ್ ಬರ್ತಾ ಉಂಟು, ಏನು ಬರ್ತಾ ಉಂಟು, ಹೇಗೆ ಸರಿ ಮಾಡ್ಕೊಳ್ಳೋದು, ಇವೆಲ್ಲ ಗೊತ್ತಾಗುತ್ತೆ. ಅರ್ಥ ಆಯ್ತಾ ನಿಮಗೆ? ಓಕೆ, ಕ್ಲಿಯರಾ? ಓಕೆ, ಇಲ್ಲಿ ಒಬ್ರು ಇದ್ದಾರೆ, ಅವ್ರಿಗೆ ಬೇಸರ ಮಾಡೋದು ಯಾಕೆ? ಕುಲಕರ್ಣಿ ಅವರೇ ಮಾತಾಡಿ. KB ಕುಲಕರ್ಣಿ ಮಾತಾಡಿ. ಯಾರ ಬಗ್ಗೆ ಕೇಳಬೇಕು? ನಮ್ಮ ಮಗನ ಬಗ್ಗೆ ಕೇಳ್ಬೇಕು. ನಿಮ್ಮ ಮಗಳ ಬಗ್ಗೆ? ಮಗನ ಬಗ್ಗೆ. ಮಗನ ಬಗ್ಗೆ ಹೇಳಿ. ಅವನು ಈಗ ಲಾ ಮಾಡ್ತಿದ್ದಾನೆ ಸರ್. ಸರಿ ಮುಗಿತದ ಇನ್ನ 2 ತಿಂಗಳಿಗೆ. ಸರಿ ಹೇಳಿ. ಲವ್ ಮಾಡ್ತಾ ಇದ್ದಾನ, ಲಾ ಮಾಡ್ತಾ ಇದ್ದಾನ? ಲಾ ಮಾಡ್ತಿದ್ದಾನೆ ಸರ್. ಲಾ ಮಾಡ್ತಿದ್ದಾನೆ, ಮುಗಿತದ ಇನ್ನ 2 ತಿಂಗಳಿಗೆ. ನೆಕ್ಸ್ಟ್ ಏನ್ ಎಜುಕೇಶನ್ ಕಂಟಿನ್ಯೂ ಮಾಡ್ಬೇಕು, ಮದುವೆ ನೋಡ್ಬೇಕು, ಏನು ಸೆಟ್ಲ್ಮೆಂಟ್ ಇಲ್ಲ. ಅವ್ನು ಎಜುಕೇಶನ್ ಕಂಟಿನ್ಯೂ ಮಾಡ್ಬೇಕು, ಮದುವೆ ಆಗುದಿಲ್ಲ. ಈಗ ಜಾತಕದಲ್ಲಿ ಬುಧ ಅಫ್ಲಿಕ್ಷನ್ ಅಲ್ಲಿ ಇದ್ದಾನೆ, ಮದುವೆ ಆಗುದಿಲ್ಲ.
ಹಾ ನೀವು ಪ್ರಯತ್ನ ಮಾಡಿದ್ರೂ ಆಗುದಿಲ್ಲ. ವಯಸ್ಸು ಎಷ್ಟಾಯ್ತು ಈಗ? ಈಗ ಜಸ್ಟ್ 30 ಮುಗ್ದಿದೆ ಸರ್, 31 ನಡೀತಾ ಇದೆ. ಈಗ 31, 32ರಲ್ಲಿ ಮದುವೆ ಆಗುತ್ತೆ. ಬಟ್ ಅವ್ನಿಗೆ ಎಜುಕೇಶನ್ ಮಾಡ್ಲಿಕ್ಕೆ ಹೇಳಿ. ಯಾಕಂದ್ರೆ ಬುಧ ಅಫ್ಲಿಕ್ಷನ್ ಅಲ್ಲಿ ಇದ್ದಾನೆ. ಇಷ್ಟವರೆಗೆ ಮದುವೆ ಪ್ರಯತ್ನ ಮಾಡಿರ್ತೀರ, ಎಲ್ಲ ಫೇಲ್ಯೂರ್ ಆಗಿರ್ತದೆ, ಇರುವುದಿಲ್ಲ ಅದು. ಮತ್ತೆ ಒಂದು ಮಾತಂತ ಹೇಳಿದ್ರೆ ಅವ್ನು ಲವ್ ಮಾಡ್ತಾ ಇದ್ದಾನಂತ. ನನ್ಗೆ ಗೊತ್ತಿಲ್ಲ, ಕೇಳಿ ನೋಡಿ. ಇಲ್ಲ ಸರ್, ಒಂದ್ ಇತ್ತು ಆದ್ರೆ ಅಲ್ಲ. ಬೇಡ ಅಂತ ಹೇಳಿದ್ವಿ, ಬೆಟ್ಟ ಬೇಡ. ಇರ್ತದಾನೆ, ಓಕೆನಾ? ಈಗ ಇಲ್ಲ ಅಂತ ನೀವೇ ಹೇಳ್ತೀರಾ? ಇಲ್ಲ, ಜಸ್ಟ್ ಮಾತಲ್ಲೇ ಇತ್ತು, ಬೇಡ ಅಂತ. ನಮ್ದು ಎಲ್ಲಾರ್ದು ಒಪಿನಿಯನ್ ತಗೊಂಡು ಮುಂದುವರಿಯೋ ವಿಚಾರ ಇತ್ತು, ಹೌದಾ? ಬೇಡ ಅಂದ್ರೆ ಅದಕ್ಕೆ continue. ಓಕೆ ಓಕೆ ಓಕೆ, ಪರವಾಗಿಲ್ಲ ಬಿಡಿ. ಓಕೆ, CA ಮಾಡ್ಬೇಕಾದ್ರೆ ಅಷ್ಟೇ ಕಷ್ಟ ಪಡ್ಲಿಕ್ಕೆ ಉಂಟು. ಆದ್ರೆ ಇದ್ದಲ್ಲೇ ಇದ್ದು ಆಗ್ತದೆ, ಬೇರೆ ಕಡೆ ಹೋದ್ರೆ ಒಳ್ಳೇದಾಗ್ತದೆ ಅವನಿಗೆ, ಅದೇ ಬೇಕಾಗಿತ್ತು. ಅವನ ಈಗ ಏನ್ ಮಾಡಿ ಗೊತ್ತಾ, ಈಗ ಒಂದು ಕೆಲಸಕ್ಕೆ ಸೇರ್ಕೊಳ್ಳಿ. ಬೇಕಾದ್ರೆ CA ಮಾಡೋದಾದ್ರೆ ಮಾಡ್ಲಿ, ಅವನ ಹತ್ರ ಕೆಪಬಿಲಿಟಿ ಉಂಟಾ ಅಂತ ಕೇಳಿ. ನನ್ನ ಲೆಕ್ಕದಲ್ಲಿ CA ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಯಾಕಂದ್ರೆ ಅವನ ಜಾತಕದಲ್ಲಿ ಬುಧ ಸರಿ ಇಲ್ಲ ಅಂತ ಉಂಟು. ಬುಧ ಸರಿ ಇಲ್ಲ ಅಂದ್ರೆ CA ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಬುಧನ ಕಬಳಿ ಲೆಕ್ಕಾಚಾರ ಉಂಟು ಎಲ್ಲ. ಅರ್ಥ ಆಯ್ತಾ? ಅದಕ್ಕೋಸ್ಕರ ನಾನು ಹೇಳ್ತೀನಿ, ಸಾಧ್ಯ ಆದ್ರೆ ಕೆಲಸಕ್ಕೆ ಸೇರ್ಕೊಳ್ಳಿ ಕೇಳಿ, ಪರವಾಗಿಲ್ಲ. ಕೆಲಸಕ್ಕೆ ಸೇರ್ಕೊಂಡ ನಂತರ ಒಂದು ಮದುವೆ ಮಾಡಿ. ಯಾವಾಗ ಮದ್ವೆ ಯಾವಾಗ ಮಾಡ್ಬೇಕು? ಅವನಿಗೆ 31, 32 ಅಲ್ಲಿ ಮದುವೆ ಅಂತ ಉಂಟು. ಈಗ ಜಾತಕ ಗೊತ್ತುಂಟ? ಒಂದು ಲಗ್ನ ಯಾವ್ದು ಹೇಳಿ? ತುಲಾ ಲಗ್ನ ರೀ. ಓಕೆ, ಬುಧ ಎಲ್ಲಿದ್ದಾನೆ? 11ನೇ ಮನೆಯಲ್ಲಿದ್ದಾನೆ, ಸಿಂಹರಾಶಿಯಲ್ಲಿ. ಸಿಂಹರಾಶಿಯಲ್ಲಿ ಬುಧ. ಓಕೆ, ಬುಧ ಸಿಂಹರಾಶಿಯಲ್ಲಿ. ಓಕೆ, ರವಿ ಬುಧ ಶುಕ್ರ ಒಂದೇ ಮನೆಯಲ್ಲಿದ್ದಾರೆ. ರವಿ ಬುಧ ಶುಕ್ರ. ಮತ್ತೆ ಅವನಿಗೆ ಓಕೆ ಮದುವೆ ಡಿಲೇ ಅಂತ ಉಂಟಮ್ಮ, ಜಸ್ಟ್ ವೆಯ್ಟ್. ಓಕೆ, ತುಲಾ, ವೃಶ್ಚಿಕ, ಧನು. ಓಕೆ, ಕುಜ ಎಲ್ಲಿದ್ದಾನೆ? ಪೂಜಾ 12ನೇ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿದ್ದಾನೆ. 31 ಅಲ್ಲಿ 32 ಅಲ್ಲಿ ಮದುವೆ ಆಗುದಿಲ್ಲ. ಗುರು ಗುರು ವೃಶ್ಚಿಕದಲ್ಲಿ ಇದ್ದಾನ್ರಿ, 2ನೇ ಮನೆಯಲ್ಲಿ ಲಗ್ನದಿಂದ. ಹಾಗಾದ್ರೆ ಅವನಿಗೆ 32, 33 ಅಲ್ಲಿ ಮದುವೆ ಅಂತ ಉಂಟು. ಆಯ್ತಾ? ಆವಾಗ ಮದುವೆ ಮಾಡಿ. ಮದುವೆ ಮಾಡಿದ ನಂತರ ಬೇಕಾದ್ರೆ ದೂರ ಹೋಗ್ಲಿ, ತೊಂದರೆ ಇಲ್ಲ. ಮದ್ವೆ ಆದ ನಂತರ ಬೇರೆ ಕಡೆ ಹೌದೌದು, ಈಗ ಮದುವೆ ಮಾಡ್ಬೇಕಲ್ವಾ, ಈಗ ವಯಸ್ಸಾಗ್ತಾ ಉಂಟಲ್ವಾ? ಅಲ್ಲ, ಅದೇ ರೀ, ನನಗೆ ಮದ್ವೆ ಮಾಡ್ಬೇಕು, ಜಾಬ್ ಮಾಡ್ಬೇಕು, CA ಕಂಟಿನ್ಯೂ ಮಾಡ್ಬೇಕು. ಅರ್ಧ ಆಗಿದೆ CA, ಡಿಸ್ಕನೆಕ್ಟ್ ಮಾಡಿ ಮತ್ತೆ ಲಾಕ್ ಬಂದಿದ್ದಾರೆ ಈಗ ಅವನು. ಮತ್ತೆ ನಾನೇನ್ ಹೇಳಿದೆ ನಿಮ್ಗೆ CA ಮಾಡ್ಲಿಕ್ಕೆ ಕಷ್ಟ ಆಗುತ್ತಂತ? ಈಗ ಗೊತ್ತಾಯ್ತಾ ನಿಮ್ಗೆ? ಡಿಸ್ಕನೆಕ್ಟ್ ಆಲ್ರೆಡಿ ಆಗಿದೆ. ಅದು ಕಷ್ಟನೇ, ಮತ್ತೆ ನಿಮ್ಗೂ ಗೊತ್ತಾಗ್ಬೇಕು. ಆಯ್ತಾ? ಲಾ ಮಾಡೋದಕ್ಕಿಂತ ಲವ್ ಮಾಡಿ ಮದುವೆ ಮಾಡ್ಲಿಕ್ಕೆ ಹೇಳಿ ಅವನಿಗೆ. ಮದುವೆ ಮಾಡಿ ಒಂದು ಜೀವನ ಕಟ್ಟಿಕೊಳ್ಳಿ, ಯಾವ್ದಾದ್ರು ಜಾಬ್ಗೆ ಸೇರ್ಕೊಳ್ಳಿಕ್ಕೆ ಹೇಳಿ ಸದ್ಯಕ್ಕೆ. ಆಯ್ತಾ? ಈಗ 30 ರಿಂದ 39 ಪೀರಿಯಡ್ ಅವನಿಗೆ ಚೆನ್ನಾಗಿದೆ. ನಮ್ಮ ಜೂನ್ 14ನೇ ತಾರೀಕಿಗೆ ಬೆಂಗಳೂರಿನಲ್ಲಿ ಕ್ಲಾಸ್ ಇದೆ, ದಯವಿಟ್ಟು ಬಂದು ಸೇರ್ಕೊಳ್ಳಿ. ಫೀಸ್ ಕೂಡ ತುಂಬಾ ಕಡಿಮೆ ಇಟ್ಟಿದ್ದೇವೆ, ಮತ್ತೆ ನಿಮ್ಗೆ ಭೂರಿ ಭೋಜನ ಕೂಡ ಇಟ್ಟಿದ್ದೇವೆ, ತೊಂದರೆ ಇಲ್ಲ. ಒಂದಷ್ಟು ಟೆಕ್ನಿಕ್ ಅನ್ನ ಕಲಿಬಹುದು ನಮ್ಮ ಜೊತೆ ಸೇರ್ಕೊಂಡು. ರೈಟಾ? ಮಂಜಪ್ಪ ಅವರೇ, ತುಂಬಾ ದಿನ ಆಯ್ತು ನಿಮ್ಮನ್ನ ನೋಡದೆ, ಇವತ್ತೇ ನೋಡಿದೆ ನಿಮ್ಮನ್ನ. ಓಕೆ, ಧನ್ಯವಾದಗಳು ಸರ್. ತುಂಬಾ ಫಂಕ್ಷನ್ ಎಲ್ಲ ಮಾಡ್ತೀರಾ, ಒಳ್ಳೊಳ್ಳೆ ಫಂಕ್ಷನ್, ಒಳ್ಳೊಳ್ಳೆ ಫೋಟೋ ಎಲ್ಲ ನೋಡ್ತಾ ಇರ್ತೀನಿ. ಓಕೆ, ತುಂಬಾ ಚೆನ್ನಾಗಿದೆ. ಓಕೆ, ವೆರಿ ಗುಡ್. ಅನುಷ್ಠಾನ ಮುಗಿಸಿದೆ. ವೆರಿ ಗುಡ್, ವೆರಿ ಗುಡ್. ಸರಿ ಸರಿ ಸರಿ. 4-5 ದಿನದಿಂದ ಮಾತಾಡ್ತಿದ್ದೇನೆ ಎಲ್ಲರೊಟ್ಟಿಗೆ. ವೆರಿ ಗುಡ್, ವೆರಿ ಗುಡ್. ಓಕೆ, ಆ ತರ ಇರ್ಬೇಕು ಸರ್, ಆ ತರ ಇರ್ಬೇಕು, ಆ ತರ ಸಾಧನೆ ಇರ್ಬೇಕು. ಅದಕ್ಕೆ ಅದು ಭಯಂಕರ. ಅದು ಯಾರಿಗೂ ಆಗುದಿಲ್ಲ, ನನಗೆಲ್ಲ ಆಗುದು, ನಮ್ಗೆಲ್ಲ ಸಾಧನೆ ಮಾಡ್ಲಿಕ್ಕೆಲ್ಲ ಆಗುದಿಲ್ಲ. ಈ ಸರಿ ದೇವತಾ ಕಾರ್ಯಕ್ರಮ ಬಹಳ ಅದ್ದೂರಿ ಆಯ್ತು ಗುರುಳೆ. ಹೌದೌದು, ನಾನು ಫೋಟೋ ಎಲ್ಲ ನೋಡ್ತಾ ಇದ್ದೆ ನಿಮ್ದು. ವಿಡಿಯೋನು ನೋಡಿ ಗುರುಳೆ. ಮೂಲ ದುರ್ಗಾದೇವಿ ಅಂತ ಮೊನ್ನೆ ನಡೆದ ಅನುಷ್ಠಾನಗಳಲ್ಲಿ ಬಹಳ ವಿಶೇಷ ಆಗಿದೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಭೈರವರ ಅಷ್ಟದಳ ಪದ್ಮಪೀಠನು ಪ್ರತಿಷ್ಠೆ ಆಗಿದೆ. ಎಸ್. ಕಾಳಿ ಸಹಸ್ರ ಕದಳಿಯಾಗ, ಮತ್ತೆ ನಾಗನಿಗೆ ತನುತರ್ಪಣ ಎಲ್ಲ ಆಗಿದೆ. ಪ್ರತಿ ವರ್ಷ ಮಾಡ್ತೀನಿ ಗುರುಳೆ. ಎಸ್, ಒಳ್ಳೇದಾಗ್ಲಿ ಸರ್. ಆಮೇಲೆ 12ರಿಂದ 13,000 ಜನದ ಪ್ರಸಾದ ಕೊಟ್ಟಿದ್ದೇವೆ 2 ದಿನಕ್ಕೆ. ವೆರಿ ಗುಡ್, ವೆರಿ ಗುಡ್. ಸರಿ ಸರಿ, ಒಳ್ಳೆ ದೈವಿ ಕಾರ್ಯಗಳನ್ನ ಮಾಡ್ತಾ ಇದ್ದೀರಾ. ನಾನು ಹೇಳಿದ್ದನ್ನು ಫಾಲೋ ಮಾಡಿ, ಒಳ್ಳೆ ವಾಕ್ಶಕ್ತಿ ಬರುತ್ತೆ, ಒಳ್ಳೆ ರೀತಿ ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ಆಗುತ್ತೆ. ನಿಮ್ಮಿಂದ ಒಂದಷ್ಟು ಜನ ಗ್ರೋತ್ ಪಡ್ಕೊಳ್ತಾರೆ. ಆಯ್ತಾ? ಬಹಳ ಜನಗಳು. ಇವತ್ತು ನಾನು ಸಂಜೆ 6 ಗಂಟೆಗೆ ಬಂದಿದ್ದೇನೆ ದೇವಸ್ಥಾನಕ್ಕೆ ಹೋಗಿ. ಬರೀ ಪ್ರಶ್ನೆಯಲ್ಲೇ ಇದೆ, ಬೆಳಗ್ಗೆ 10ರಿಂದ 6 ಗಂಟೆ ತನಕ ಪ್ರಶ್ನೆ. ವೆರಿ ಗುಡ್, ವೆರಿ ಗುಡ್. ಸರಿ 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 ಸರಿ, ವೆರಿ ಗುಡ್. ಸಾಧ್ಯ ಆದ್ರೆ ಬೆಂಗಳೂರು ಕ್ಲಾಸ್ಗೆ ಬನ್ನಿ. ಇಲ್ಲ, ಆಲ್ರೆಡಿ ನಾನು ಬುಕ್ ಮಾಡ್ಕೊಂಡಿದ್ದೇನೆ ಗುರುಳೆ. ಹೌದಾ? ಸರಿ 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 ಸರಿ, ಬರ್ತೇನೆ, ಆದಷ್ಟು ಬೇಗ ಬರ್ತೇನೆ. ಆಯ್ತು ಆಯ್ತು, ಒಳ್ಳೇದಾಗ್ಲಿ. ಯಾರಿಗೆಲ್ಲ ತುಂಬಾ ಕಲೀಲಿಕ್ಕೆ ಇಂಟ್ರೆಸ್ಟ್ ಇದೆ, ದಯವಿಟ್ಟು ಬೆಂಗಳೂರು ಕ್ಲಾಸ್ ಅನ್ನ ಯಾವುದೇ ಕಾರಣಕ್ಕೆ ಮಿಸ್ ಮಾಡ್ಕೊಳ್ಬೇಡಿ. ನಾನು ಒಂದೇ ದಿನ ಕ್ಲಾಸ್ ಯಾಕೆ ಇಟ್ಟದಂದ್ರೆ, ಬೆಳಿಗ್ಗೆ ಬಂದು ನಿಮಗೆ ಸಂಜೆ ಹೋಗುವ ಹಾಗೆ ಆಗ್ಬೇಕು, ಅದಕ್ಕೋಸ್ಕರ ಒಂದೇ ದಿನ ಇಟ್ಟಿದ್ದೇನೆ. ಇಲ್ಲಾಂದ್ರೆ ಯಾವತ್ತು 2 ದಿನ ಕ್ಲಾಸ್ ಆಗ್ತಾ ಇತ್ತು. 2 ದಿನ ಆದ್ರೆ ನಿಮ್ಗೆ ಅಲ್ಲಿ ಬಂದು ನಿಲ್ಬೇಕು, ಅದೊಂದು ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಬೇಡ, ಒಂದೇ ದಿನದಲ್ಲಿ ಮುಗಿಸ್ಬೇಡ. ಬೆಳಿಗ್ಗೆ 9 ಗಂಟೆವರೆಗೆ ಸ್ಟಾರ್ಟ್ ಆದ್ರೆ ಸಂಜೆ 5:30 ಗಂಟೆವರೆಗೆ. ಅಲ್ಲಿ ಸರ್ಟಿಫಿಕೇಟ್ ಕೂಡ ಕೊಡ್ತೇನೆ, ಮತ್ತೆ
ಒಂದು PDF ಫೈಲ್ ನಾರ್ಮಲ್ ಆಗಿ ಕೊಡ್ತೇನೆ, ಮತ್ತೆ ರೆಕಾರ್ಡಿಂಗ್ ನೀವು ಮಾಡ್ಕೊಳ್ಬೋದು, ವಾಯ್ಸ್ ರೆಕಾರ್ಡಿಂಗ್ ತೊಂದರೆ ಇಲ್ಲ. ನೀವು ಕೇಳಿಸ್ಕೊಳ್ಳಿ, ಜಸ್ಟ್ ಒಂದಷ್ಟು ಜಾತಕ ಹಾಕಿ ತೋರಿಸ್ತೇನೆ ನೋಡಿ 1 ಮಿನಿಟ್ ಪ್ರೆಡಿಕ್ಷನ್ ಟೆಕ್ನಿಕ್ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ. ನಾಳೆ ಹೋಗಿ ನಿಮ್ಮಲ್ಲಿ ತುಂಬಾನೇ ಕಾನ್ಫಿಡೆನ್ಸ್ ಏನೋ ಡೆವಲಪ್ ಆಗುತ್ತೆ. ಅರ್ಥ ಆಯ್ತಾ ನಿಮಗೆ? ಅರ್ಥ ಮಾಡ್ಕೊಂಡ್ರೆ ತುಂಬಾ ಗೆದ್ದು ಬಿಡ್ತೀರಾ. ಓಕೆನಾ? ಈಗ ಏನು ಮಾಡೋ ಕಾರ್ಯಕ್ರಮ ಮುಗಿಸುವಂತ ಹೊತ್ತಾಗಿದೆ. ಯಾವ ಗ್ರೂಪಲ್ಲಿ ಇದ್ದೀರಾ ಆ ಗ್ರೂಪಿನವರು ನಮ್ಮ ಕಾರ್ಯಕ್ರಮ ಹೇಗಿತ್ತು ಅದ್ರ ಬಗ್ಗೆ ಬರೆದು ತಿಳಿಸಿ ಅಂತ ಹೇಳ್ತೇನೆ. ಭಾಗವಹಿಸಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಎಲ್ಲರಿಗೂ ನಮಸ್ತೆ ನಮಸ್ತೆ ನಮಸ್ತೆ. ಗುಡ್ ನೈಟ್. ಬಾಯ್ 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 ಬಾಯ್. ನಮಸ್ತೆ ಸರ್.